ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಗುರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಜಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಅತೋ ಭಕ್ತ್ಯಾ ತಮೇವೇಶಂ ಭಜೇದ್ಯಸ್ತು ಗುರುರ್ಭುವಿ ದೇವತಾ ಚ ಭವೇತ್ತಾದೃಶ ಆಚಾರ್ಯೇ ಯತ್ನವಾನ್ ಬುಧಃ. ಹಿಂದೆ ಆಭಜೇತ ಭಕ್ತ್ಯಾ ತಂ ಗುರುದೇವತಾತ್ಮ ಅಂತಿದೆ. ಗುರುದೇವತಾತ್ಮ ಎಂಬತಕ್ಕಂಥ ಪದಕ್ಕೆ ಅರ್ಥ ಏನು? ಅವರು ಗುರುದೇವತಾ ಸ್ವರೂಪಿಯಾದ ಜೀವ ಅಂತ ಹೇಳ್ತಾರೆ. ಜೀವನೇ ಗುರುವಿನ ಸ್ವರೂಪನೂ ಹೌದು, ದೇವತಾ ಸ್ವರೂಪನೂ ಹೌದು. ಯಾಕೆ? ಅಭೇದ ಇರೋದ್ರಿಂದ ಅಂತ ಅವ್ರು ಹೇಳ್ತಾರೆ. ನಮ್ಮತ ಪ್ರಕಾರ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ ಗುರುದೇವತಾ ಅಂತಂದರೆ ಗುರುಹು ಮತ್ತು ದೇವತಾ. ಗುರುವೂ ಆಗಿದ್ದಾನೆ ಮತ್ತು ದೇವತೆಯೂ ಆಗಿದ್ದಾನೆ. ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಅವನನ್ನು ಭಕ್ತಿಯಿಂದ ನಾವು ಸೇವನೆ ಮಾಡಬೇಕು. ತಮೇವ ಈಶಂ ಭಜೇತ್. ಅಂತಹ ಈಶ ನಿಯಾಮಕನಾದಂಥವನನ್ನು ನಾವು ಭಕ್ತಿಯಿಂದ ಸೇವೆ ಮಾಡಬೇಕು. ಎಂಥವನು? ಎಷ್ಟು ಗುರುಹು ದೇವತಾಚ ಭುವಿ. ಲೋಕದಲ್ಲಿ ಅವನು ಗುರುವೂ ಹೌದು, ಅವನು ದೇವತೆಯೂ ಆಗಿದ್ದಾನೆ ಅಂತ. ಅಂತಹ ವ್ಯಕ್ತಿಯನ್ನು ನಾವು ಏನು ಮಾಡಬೇಕು? ಭಕ್ತಿಯಿಂದ ಸೇವಿಸಬೇಕು. ಅಂತಹ ಗುರುವು ದೇವತೆಯೂ ಆದಂತಹ ಆಚಾರ್ಯ ಯಾರು? ಮಧ್ವಾಚಾರ್ಯರು. ಆಚಾರ್ಯರು ಅವರು ಗುರುಗಳೂ ಹೌದು, ಅವರು ದೇವತೆಯೂ ಹೌದು. ಅದರಿಂದ ಗುರುಗಳು ಆದ ಆಚಾರ್ಯರು ಆದಂತಹ ಯಾವ ಮಧ್ವಾಚಾರ್ಯರಲ್ಲಿ ಆತ್ಮ ಮನಸ್ಸುಳ್ಳವನು ಅವನು ಈಶಂ ಭಜೆ. ಪರಮಾತ್ಮನನ್ನು ಅವನು ಪರಮಾತ್ಮನಲ್ಲಿ ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದರಿಂದ ಗುರುದೇವತಾತ್ಮ ಅಂತಂದರೆ ಗುರುಗಳೂ ಮತ್ತು ದೇವತೆಯೂ ಆದ ಆಚಾರ್ಯರು ಯಾರಿದ್ದಾರೆ ಅವರಲ್ಲಿ ಮನಸ್ಸನ್ನಿಟ್ಟು ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಯಾಕೆ ಅಂತಂದರೆ ನಿರ್ಗುಣನಲ್ಲಿ ಅಭಿನಿವೇಶ ಎಂಬತಕ್ಕಂಥದ್ದು ಭಯಕ್ಕೆ ಕಾರಣ ಆಗಿದೆ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್. ಅದರಿಂದಾಗಿ ವಿಪರೀತ ಜ್ಞಾನ ಅಥವಾ ಅಂಧಂತಮಸ್ಸು, ಅಜ್ಞಾನ ಎಂಬತಕ್ಕಂಥ ಭಯ ಇದೆಲ್ಲವೂ ಕೂಡ ಇದೆ. ಆದ್ದರಿಂದ ಈಶನನ್ನೇ ಭಜಿಸಬೇಕು ಅಂತ. ಆ ಈಶನನ್ನು ಭಜಿಸಬೇಕು ಅಂತಾದರೆ ಯಾರಿಗೆ ಬರುತ್ತೆ? ಯಹ ಗುರುದೇವತಾತ್ಮ. ಯಾರು ಗುರುಗಳೂ ಆದ ದೇವತೆಯೂ ಆದ ವ್ಯಕ್ತಿಯಲ್ಲಿ ಮನಸ್ಸಿಟ್ಟಿದ್ದಾನೋ ಅವನಿಗೆ ಈಶನಲ್ಲಿ ಸೇವೆ ಮಾಡತಕ್ಕಂಥ ಮನಸ್ಸು ಬರುತ್ತೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಮುಕುಂದನಲ್ಲಿ ಭಕ್ತಿ ಬರಬೇಕು ಅಂತಾದರೆ ಗುರುಗಳಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಬರಬೇಕು. ಅಂದರೆ ಯಾರು ಗುರುದೇವತಾತ್ಮ, ಗುರುಗಳು ದೇವತೆಯೂ ಆದಂತಹ ವ್ಯಕ್ತಿಯಲ್ಲಿ ಮನಸ್ಸನ್ನಿಟ್ಟಿದ್ದಾನೋ ಅಂಥವನು ಭಕ್ತಿಯಿಂದ ಈಶಂ ಆಭಜೇತ ಅಂತ. ಅವನು ಪರಮಾತ್ಮನನ್ನು ಸೇವಿಸಬೇಕು ಅಂತ. ಹಾಗೆ ತಾದೃಶ ಆಚಾರ್ಯೇ ಯತ್ನವಾನ್. ಅಂತಹ ಆಚಾರ್ಯರನ್ನು ಪಡೀಲಿಕ್ಕೆ ಇವನು ಪ್ರಯತ್ನವನ್ನು ಮಾಡಬೇಕು.
ಎಷ್ಟೋ ವ್ಯಕ್ತಿಗಳಿಗೆ ಹುಟ್ಟಬೇಕಾದರೆ ದೇವತೆಯೂ ಗುರು ಆದಂತಹ ವ್ಯಕ್ತಿ ಅವರಿಗೆ ಸಿಕ್ಕಿರಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಸಿಕ್ಕಿರಲಿಲ್ಲ. ಅವರಿಗೆ ದೇವತೆ ಮತ್ತು ಗುರುವಾದಂತಹ ವ್ಯಕ್ತಿ ಗುರುಗಳಾಗಿ ಸಿಕ್ಕಲಿಲ್ಲ. ಆಮೇಲೆ ಆಚಾರ್ಯರನ್ನು ಗುರುಗಳನ್ನಾಗಿ ಮಾಡಿಕೊಂಡ್ರು. ಅದರಿಂದಾಗಿ ಅವರಿಗೆ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕಾಯಿತು. ಅದರಿಂದ ಅಂತಹ ವ್ಯಕ್ತಿಯನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆತ್ಮ ಅಂದರೆ ಇಲ್ಲಿ ಯತ್ನ ಅಂತ ಅರ್ಥ. ಅದರಿಂದ ಗುರುದೇವತಾ ಮನಸ್ಸು ಅಂದರೆ ಯಾಕೆಂದ್ರೆ ಆತ್ಮ ಯತ್ನೆ ಧೃತೌ ದೇಹೇ ಅಂತ ಕೋಶ ಇದೆ. ಆತ್ಮ ಶಬ್ದ ಅದಕ್ಕೆ ಅರ್ಥ ಏನು ಅಂತಂದರೆ ಧೃತಿ ಅಂತ ಅರ್ಥ ಇದೆ, ದೇಹ ಅಂತ ಅರ್ಥ ಇದೆ, ಯತ್ನ ಅಂತ ಅರ್ಥ ಇದೆ, ಸ್ವಭಾವ ಅಂತ ಅರ್ಥ ಇದೆ, ಪರಮಾತ್ಮ ಅಂತ ಅರ್ಥ ಇದೆ. ಅದರಿಂದಾಗಿ ಇಲ್ಲಿ ಯತ್ನ ಗುರುದೇವತಾತ್ಮ, ಗುರು ಮತ್ತು ದೇವತೆಯಾದಂತಹ ವ್ಯಕ್ತಿ ಯಾರೋ ಅವರಲ್ಲಿ ಆತ್ಮ ಯತ್ನವನ್ನು ಅಂದರೆ ಅವರನ್ನು ಗುರುಗಳನ್ನಾಗಿ ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತಹ ಗುರುಗಳನ್ನು ಪಡೆದು ಆಮೇಲೆ ಈಶಂ ಭಜೆ ಪರಮಾತ್ಮನನ್ನು ಸೇವಿಸಬೇಕು ಭಕ್ತಿಯಿಂದ. ಅತಃ ನಿರ್ಗುಣನಲ್ಲಿ ಅಭಿನಿವೇಶವು ಅಭಿಮಾನವು ಭಯಕ್ಕೆ ಕಾರಣವಾದ್ದರಿಂದ ಭೂಮಿಯಲ್ಲಿ ಬುಧಃ ಜ್ಞಾನಿಯಾದವನು ತಂ ಆಯಾವ ಈಶಮೇವ ನಿಯಾಮಕನಾದ ಪರಮಾತ್ಮನನ್ನೇ ಭಕ್ತಿಯಿಂದ ಭಜೇತ್ ಸೇವಿಸಬೇಕು. ಅದಕ್ಕೋಸ್ಕರ ಯಾರು ಗುರುಹು ದೇವತಾಚ ಗುರುವೂ ಆಗಿದ್ದಾನೋ ದೇವತೆಯೂ ಆಗಿದ್ದಾನೋ ತಾದೃಶ ಆಚಾರ್ಯೇ ಅಂತಹ ಆಚಾರ್ಯರನ್ನು ಪಡೆಯುವ ವಿಷಯದಲ್ಲಿ ಯತ್ನವಾನ್ ಭವೇತ್ ಪ್ರಯತ್ನವುಳ್ಳವನು ಆಗಬೇಕು. ಅತಃ ನಿರ್ಗುಣನಾದ ಬ್ರಹ್ಮನಲ್ಲಿ ಅಭಿಮಾನವು ದುಃಖಕ್ಕೆ ಕಾರಣವಾಗಿರೋದರಿಂದ ಭಯಕ್ಕೆ ಕಾರಣವಾಗಿರೋದರಿಂದ ಭೂಮಿಯಲ್ಲಿ ಹುಟ್ಟಿದಂತಹ ಬುಧಃ ಜ್ಞಾನಿಯಾದವನು ತಂ ಈಶಂ ಏವ ಆ ನಿಯಾಮಕನಾದ ಪರಮಾತ್ಮನನ್ನೇ ಭಕ್ತಿಯಿಂದ ಭಜಿಸಬೇಕು. ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸಬೇಕು ಅಂದರೆ ಅದಕ್ಕೋಸ್ಕರ ಯಾರು ಗುರುಹು ದೇವತಾಚ ಗುರುವು ದೇವತೆಯೂ ಆಗಿದ್ದಾನೋ ತಾದೃಶಾಚಾರ್ಯೆ ಅಂತಹ ಆಚಾರ್ಯರಲ್ಲಿ ಅವರನ್ನು ಪಡೆಯುವ ವಿಷಯದಲ್ಲಿ ಯತ್ನವಾನ್ ಪ್ರಯತ್ನವುಳ್ಳವನು ಭವೇತಾಗಬೇಕು. ಗುರುದೇವತಾತ್ಮ ಇತಿ ಪದಸ್ಯ ಅರ್ಥಮಾಹ ಅಲ್ಲಿ ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಎಂಬ ಶ್ಲೋಕದಲ್ಲಿ ಕೊನೆಯಲ್ಲಿ ಗುರುದೇವತಾತ್ಮ ಅಂತ ಪದ ಇದೆ. ಆ ಗುರುದೇವತಾತ್ಮ ಎಂತಕ್ಕಂಥ ಪದಕ್ಕೆ ಅರ್ಥ ಏನು ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಹ ಪುರುಷಃ ಗುರು ಭವೇತ್ ದೇವತಾಚ ಭವೇತ್ ಯಾವ ವ್ಯಕ್ತಿ ಗುರುವೂ ಆಗಿದ್ದಾನೋ ದೇವತೆಯೂ ಆಗಿದ್ದಾನೋ ಅಂತ. ಮೂಲರೂಪ ವಿಚಾರೇ ದೇವ ಭವೇತ್ ಅವರು ಮೂಲರೂಪವನ್ನು ವಿಚಾರ ಮಾಡಿದಾಗ ದೇವತೆಗಳಾಗಿದ್ದಾರೆ. ಬಳಿತ್ಥ ತದ್ವಪೂಷೇ ಧಾಯಿದರಶತಂ ಎಂಬುದಾಗಿ ಅವರದ್ದು ಮೂಲರೂಪವನ್ನು ವಿಚಾರ ಮಾಡಿದಾಗ ದೇವತೆಗಳಾಗಿದ್ದಾರೆ. ಅವತಾರ ರೂಪ ವಿಚಾರೇ ಗುರುರ್ಭವೆ ಅವತಾರ ವಿಚಾರ ಮಾಡಿದಾಗ ಗುರುಗಳಾಗಿದ್ದಾರೆ. ಶ್ರೀಮದಾಚ ವೇದವ್ಯಾಸ ದೇವರ ಸಿದ್ಧಾಂತವನ್ನು ಪ್ರಚಾರ ಮಾಡಿದಂತಹ ಗುರುಗಳಾಗಿದ್ದಾರೆ. ಸಚ ವಾಯೋ ಅವತಾರ ರೂಪ ಮಧ್ವಯೇವ ಯಾರು ಮೂಲ ರೂಪದಲ್ಲಿ ದೇವತೆಯೂ ಆಗಿದ್ದು ಅವತಾರ ರೂಪದಲ್ಲಿ ಗುರುವೂ ಆಗಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ವಾಯುದೇವರ ಅವತಾರಭೂತರಾದ ಶ್ರೀಮದ್ ಮಧ್ವಾಚಾರ್ಯರು. ತಾದೃಶ ಆಚಾರ್ಯೇ ಯತ್ನವಾನ್ ಇತಿ ಸಮಸ್ತ ಪದಸ್ಯ ಅರ್ಥ. ಗುರುದೇವತಾತ್ಮ ಅನ್ನೋದಕ್ಕೇನರ್ಥ? ಅಂತಹ ಆಚಾರ್ಯರಲ್ಲಿ ಇವನು ಆತ್ಮ ಅಂದರೆ ಯತ್ನವುಳ್ಳವನು ಆಗಬೇಕು ಎಂಬುದಾಗಿ ಗುರುದೇವತಾತ್ಮ ಎಂತಕ್ಕಂತಹ ಶಬ್ದದ ಅರ್ಥ. ಅನೇನ ಗುರುಶ್ಚಾಸೌ ದೇವತಾಚ ಗುರುದೇವತಾ ಗುರುದೇವತಾಯಾಂ ಆತ್ಮ ಶ್ರವಣಾದ್ಯರ್ಥಂ ಪ್ರಯತ್ನಃ ಯಸ್ಯ ಇತಿ ವಿಗ್ರಹಃ ಸೂಚಿತಃ ಭವತಿ. ಅದರಿಂದ ಏನಾಯಿತು? ಗುರು ಮತ್ತು ದೇವತೆ ಗುರುಶ್ಚಾಸೌ ದೇವತಾಚ ಗುರುವೂ ಆಗಿದ್ದಾನೆ ದೇವತೆಯೂ ಆಗಿದ್ದಾನೆ, ಅವನು ಗುರುದೇವತಾ. ಅಂಥವ್ರು ಯಾರು? ವಾಯುದೇವ. ಅಂತಹ ಗುರುದೇವತಾಯಾಮ್ ಆತ್ಮ ಆ ಗುರುದೇವತಾ ವಿಷಯಕವಾಗಿರ್ತಕ್ಕಂತಹ ಆತ್ಮ. ಆತ್ಮ ಅಂದ್ರೇನು?
ಶ್ರವಣಾದಿಗಳನ್ನು ಮಾಡಲಿಕ್ಕೆ ಪ್ರಯತ್ನ, ಗುರುಗಳ ವಿಷಯವನ್ನು ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ, ಮನನ ಮಾಡಲಿಕ್ಕೆ, ಅವರನ್ನು ಧ್ಯಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಗುರುದೇವತಾತ್ಮ ಅಂತಕ್ಕಂಥ ಅರ್ಥ. ಪ್ರಯತ್ನ ಯಸ್ಯ, ಯಾರಿಗೆ ಇಂತಹ ಪ್ರಯತ್ನ ಇದೆಯೋ ಅವನು ಆತ್ಮ, ಗುರುದೇವತಾತ್ಮ ಆಗ್ತಾನೆ ಎಂಬುದಾಗಿ ವಿಗ್ರಹವನ್ನು ಸೂಚನೆ ಮಾಡಿದಂತೆ ಆಯಿತು. ಅಲ್ಲ, ಆತ್ಮ ಶಬ್ದಕ್ಕೆ ನೀವು ಪ್ರಯತ್ನ ಅಂತ ಅರ್ಥ ಹೇಗೆ ಅರ್ಥ ಮಾಡ್ತೀರಾ ಅಂತಂದರೆ, ಆತ್ಮ ಯತ್ಮೇ ಧೃತೌ ದೇಹೆ ಸ್ವಭಾವೇ ಪರಮಾತ್ಮನಿ ಇತ್ಯಭಿಧಾನಾತ್. ಆತ್ಮ ಶಬ್ದಕ್ಕೆ ಯತ್ನ ಅಂತ ಅರ್ಥ ಇದೆ, ದೇಹ ಧೃತಿ ಅಂತ ಅರ್ಥ ಇದೆ, ದೇಹ ಅಂತ ಅರ್ಥ ಇದೆ, ಸ್ವಭಾವ ಅಂತ ಅರ್ಥ ಇದೆ, ಪರಮಾತ್ಮ ಎಂಬತಕ್ಕಂಥ ಅರ್ಥವೂ ಇದೆ. ಪ್ರಕೃತದಲ್ಲಿ ಆತ್ಮ ಅಂತಂದರೆ ಯತ್ನ ಅಂತ ಅರ್ಥ ಇಟ್ಕೊಳ್ಬೇಕು. ಏತಾದೃಶ ಭಜನ ಕೌಶಲಂ ವಾತಾವತಾರ ಮಧ್ವಭಜಕಸ್ಯೈವ ಸ್ಯಾತ್. ಈತ ಎಲ್ಲಿ ಹಿಂದೆ ಹೇಳಿದ್ದಾರಲ್ಲ, ಸಗುಣನಾದ, ಸರ್ವಕರ್ತನಾದ, ಸ್ವತಂತ್ರನಾದ ಪರಮಾತ್ಮನ ಆ ಒಂದು ಭಜನೆ ಯಾರಿಗಾಗುತ್ತೆ? ಭಜನೆ ಮಾಡುವಂಥ ಕೌಶಲ, ಪರಮಾತ್ಮನನ್ನು ಸೇವಿಸುವಂತಹ ಒಂದು ಚಾತುರ್ಯ, ಜಾಣ್ಮೆ, ಬುದ್ಧಿವಂತಿಕೆ ಅದು ಯಾರಿಗೆ ಬರುತ್ತೆ ಅಂತಂದರೆ, ವಾತಾವತಾರ ಮಧ್ವಭಜಕಸ್ಯೈವ ಸ್ಯಾತ್. ವಾಯುದೇವರ ಅವತಾರಭೂತರಾದ ಮಧ್ವಾಚಾರ್ಯರನ್ನು ಯಾರು ಸೇವೆ ಮಾಡ್ತಾರೋ ಅವರಿಗೇನೆ ಬರುತ್ತೆ. ಅದಕ್ಕೆ ಹೇಳಿದು ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ. ಗುರುಭಕ್ತಿ ಜಾ, ಮುಕುಂದ ಭಕ್ತಿ. ನಾ ಅಲ್ಪಜ್ಞ ಗುರುಭಜಕಸ್ಯ ಇತಿ ಭಾವ. ಯಾರು ಅಲ್ಪಜ್ಞಾನವುಳ್ಳಂತಹ ಗುರು ಅವನನ್ನು ಯಾರು ಸೇವಿಸ್ತಾ ಇದ್ದಾನೋ ಅವನಿಗೆ ಇಂತಹ ಸರ್ವಸಮರ್ಥನಾದ ಪರಮಾತ್ಮನನ್ನು ಭಜಿಸುವಂತಹ ಆ ಕೌಶಲ್ಯ ಬರುವುದಿಲ್ಲ. ಇತಿ ವಾಕ್ಯಾರ್ಥಮಾಲೋಚ್ಯ ತ್ಯಜಾನ್ಯದ್ಭಜನ ಪ್ರಭುಂ. ಅದರಿಂದ ಒಟ್ಟು ಶ್ಲೋಕಕ್ಕೇನು ಅರ್ಥ ಆಯಿತು ಅದನ್ನು ಹೇಳ್ತಾ ಇದ್ದಾರೆ. ಇತಿ ವಾಕ್ಯಾರ್ಥಮಾಲೋಚ್ಯ, ಈ ರೀತಿಯಲ್ಲಿ ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್. ದ್ವಿತೀಯ ಅಂತಂದರೆ ನಿರ್ಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮನ ಅಭಿನಿವೇಶ, ಅದರಿಂದ ಭಯವೇ ಆಗ್ತಾ ಇದೆ. ಅಂಧಂತಮಸ್ಸು, ಅಜ್ಞಾನ ಇದೆಲ್ಲವೂ ಪ್ರಾಪ್ತವಾಗ್ತಾ ಇದೆ. ಅದರಿಂದ ಏನು ಮಾಡಬೇಕು? ಅದರಿಂದ ಅನ್ಯತ್ ತ್ಯಜ. ಅದರಿಂದ ನೀನು ನಿರ್ಗುಣ ಬ್ರಹ್ಮನ ಉಪಾಸನೆ, ಸೇವನೆ, ಅದರಲ್ಲಿ ನಿನಗೆ ಅಭಿಮಾನ ಎಂತಕ್ಕಂಥದ್ದನ್ನು ಬಿಡು. ಮತ್ತೇನು ಮಾಡಬೇಕು? ನಹ ಪ್ರಭುಂ ಭಜ, ನಮ್ಮ ಸ್ವಾಮಿ ಈಶಾ ಅವನನ್ನು ಸೇವೆ ಮಾಡು, ಅದರಿಂದ ನಿನಗೆ ಒಳಿತಾಗುತ್ತೆ. ಇತಿ, ಹೀಗೆ ಹಿಂದೆ ಹೇಳಿದ ರೀತಿಯಲ್ಲಿ ನಿರ್ಗುಣನ ಅಭಿಮಾನದಿಂದ ಭಯಪ್ರಾಪ್ತಿಯಾಗುತ್ತೆ. ಆದ್ದರಿಂದ ವಾಕ್ಯಾರ್ಥಂ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಎಂಬತಕ್ಕಂಥ ಶ್ಲೋಕದ ಅರ್ಥವನ್ನು ಆಲೋಚನೆ ಮಾಡಿ ವಿಮರ್ಶೆ ಮಾಡಿ, ಅನ್ಯತೆ ಅಂತ ನಿರ್ಗುಣ ಬ್ರಹ್ಮನನ್ನು ತ್ಯಜ ಬಿಡು, ನಹ ನಮ್ಮ ಪ್ರಭುಂ ಸ್ವಾಮಿಯಾದಂತಹ ಸಗುಣ ಬ್ರಹ್ಮನನ್ನು ಭಜ ಸೇವಿಸು. ಇತಿ, ಹೀಗೆ ಭಯನ ನಿರ್ಗುಣ ಬ್ರಹ್ಮನ ಉಪಾಸನೆಯಿಂದ ಭಯ ಎಂಬತಕ್ಕಂಥದ್ದಿರುವುದರಿಂದ ವಾಕ್ಯಾರ್ಥಂ ಭಯಂ ದ್ವಿತೀಯಾಭಿನಿವೇಶದ ಸ್ಯಾತ್ ಎಂಬತಕ್ಕಂತಹ ವಾಕ್ಯದ ಶ್ಲೋಕದ ಅರ್ಥವನ್ನು ಆಲೋಚ್ಯ ವಿಮರ್ಶೆ ಮಾಡಿ ತಿಳಿದು, ಅನ್ಯತೆ ನಿರ್ಗುಣ ಬ್ರಹ್ಮನನ್ನು ತ್ಯಜ ಬಿಡು, ನಹ ನಮ್ಮ ಪ್ರಭುಂ ಸ್ವಾಮಿಯಾದ ಪರಮಾತ್ಮನನ್ನು ಭಜ ಸೇವಿಸು. ಶ್ಲೋಕಾರ್ಥಂ ಉಪಸಂಹರತಿ ಇತೀತಿ. ಇಷ್ಟು ತನಕ ಹೇಳಿದಂತಹ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಎಂತಕ್ಕಂಥ ಶ್ಲೋಕದ ಅರ್ಥ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಇತಿ ಅನ್ಯತ್ ಅಂತಿದೆ ಅಲ್ಲಿ. ಅನ್ಯತ್ ಅಂದರೆ ಯಾವುದು ಅಂತಂದರೆ ನಿರ್ಗುಣ ಬ್ರಹ್ಮ, ಜಗತ್ತನ್ನು ಬಿಡು ಅಂತ ಅರ್ಥ ಅಲ್ಲ. ಅನ್ಯತ್ ಅಂದರೆ ನಿರ್ಗುಣ ಬ್ರಹ್ಮ, ಅವನನ್ನೇ ತ್ಯಾಗ ಮಾಡು. ಹಿಂದೆ ಹೇಳಿದರು, ಅವಿದ್ಯಮಾನೋಪ್ಯವಭಾತಿ ದ್ವಯೋ ಧಾತುರ್ಯಧಿಯ ಸ್ವಪ್ನ ಮನೋರಥೋ ಯಥ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ ಬುಧೋ ನಿರುಂಧ್ಯಾತ್ ಅಭಯಂ ತತಸ್ಯಾತ್ ಅಂತ. ಆ ಶ್ಲೋಕದ ಅರ್ಥ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರ ಅನ್ವಯ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ಭಾಗದಲ್ಲಿ. ಅವಿದ್ಯಮಾನೋ ಹ್ಯತ್ಯಂತ
ಅಸನ್ ಅಪಿ ದ್ವಯಶಬ್ದಿತಃ ದ್ವಿತೀಯೋ ನಿರ್ಗುಣಾಖ್ಯಾತ್ಮ ಧ್ಯಾತುರ್ನೈರ್ಗುಣ್ಯವಾದಿನಃ ದುರ್ಧಿಯಾ ಭಾತಿ ತತ್ವಂತು ತನ್ನ ಕಿಂತ್ವಚ್ಯುತಾಭಿದಃ. ಈ ಶ್ಲೋಕದಲ್ಲಿ ಅವಿದ್ಯಮಾನಃ ಅವಭಾತಿ ದ್ವಯಃ ಅಂತಿದೆ. ದ್ವಯ ಶಬ್ದಕ್ಕೇನರ್ಥ ಅಂತಂದರೆ ದ್ವಯಶಬ್ದಿತಃ ದ್ವಿತೀಯ. ದ್ವಯ ಶಬ್ದಕ್ಕೂ ದ್ವಿತೀಯ ಶಬ್ದಕ್ಕೂ ಸಮಾನ ಅರ್ಥ ಇದೆ. ಅಂದ ದ್ವಯ ಅಂದರೆ ದ್ವಿತೀಯ ಅಂತರ್ಥ. ದ್ವಿತೀಯವಾದದ್ದು ಯಾವುದು ಅಂತಂದರೆ ಅದು ನಿರ್ಗುಣಾಖ್ಯಾತ್ಮ. ನಿರ್ಗುಣನಾಗಿರ್ತಕ್ಕಂತಹ ಆತ್ಮ ಬ್ರಹ್ಮ ಇದ್ದಾನಲ್ಲ ಅವನೇ ದ್ವಿತೀಯ. ಆ ಆತ್ಮ ಇದೆಯಲ್ಲ ಅದು ನಾವು ದುರ್ಧಿಯ ಭಾತಿ. ನಿರ್ಗುಣ ಬ್ರಹ್ಮ ಯಾವಾಗ ಕಾಣಿಸ್ತಾನೆ ನಿಮಗೆ? ದೋಷಪೂರಿತವಾದ ಮನಸ್ಸಿನಿಂದ ನೋಡಿದ್ರೆ ಆವಾಗ ಬ್ರಹ್ಮ ನಿರ್ಗುಣನಾಗಿ ಕಾಣಿಸ್ತಾನೆ. ನಿಮ್ಮಲ್ಲಿ ದೋಷ ಇದ್ದರೆ ಆವಾಗ ಆ ಬ್ರಹ್ಮನು ಕೂಡ ನಿರ್ಗುಣನಾಗಿ ತೋರ್ತಾ ಇರ್ತಾನೆ. ಅದರಿಂದ ದುರ್ಧಿಯ ಧ್ಯಾತು ನೈರ್ಗುಣ್ಯವಾದಿನಃ ನಿರ್ಗುಣಾಖ್ಯಾತ್ಮ ಭಾತಿ. ಯಾರು ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿ ಅವನು ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಾ ಇದ್ದಾನಲ್ಲ, ಅವನಲ್ಲಿ ದೋಷ ಇರೋದರಿಂದಾಗಿ ಏನಾಗುತ್ತೆ? ದುರ್ಧಿಯ ದೋಷವುಳ್ಳ ಮನಸ್ಸಿನಿಂದ ಬ್ರಹ್ಮ ನಿರ್ಗುಣ ಅಂತ ಸಿದ್ಧ ಆಗ್ತಾ ಇದ್ದಾನೆ. ಆದರೆ ತತ್ವಂತೂ ತತ್ ನ. ಆ ನಿರ್ಗುಣ ಬ್ರಹ್ಮ ಇದ್ದಾನಲ್ಲ ಅವನ ತತ್ವ ಅಲ್ಲವೇ ಅಲ್ಲ, ಅದು ಯಥಾರ್ಥ ಅಲ್ಲವೇ ಅಲ್ಲ ಅಂತ. ಮತ್ಯಾವುದು? ಕಿಂತು ಅಚ್ಯುತಾಭಿದ. ಯಾರು ಚ್ಯುತಿರಹಿತನಾಗಿದ್ದಾನೆ, ಯಾರಲ್ಲಿ ದೋಷ ಇಲ್ಲವೋ ಗುಣಪೂರ್ಣನಾಗಿದ್ದಾನೆ ಅವನೇ ಬ್ರಹ್ಮ ತತ್ವ ಅಂತ ತಿಳ್ಕೋ. ಎಲ್ಲಿ ಎಲ್ಲಿ ಕಿಂತು ಅಚ್ಯುತಾಭಿಧ ಎರಡು ಭಿ ಧ. ಕಿಂತು ಅಚ್ಯುತ ಅಭಿಧ ಭಕಾರ ಚತುರ್ಥಾಕ್ಷರ, ಧು ಚತುರ್ಥಾಕ್ಷರ. ಮಹಾಪ್ರಾಣ, ಮಹಾಪ್ರಾಣವೇ ಅಭಿಧ ಯಸ್ಯ ಸಹ ಅಭಿಧ. ಅಚ್ಯುತಃ ಇತಿ ಅಭಿಧ ಯಸ್ಯ ಸಹ ಅಚ್ಯುತಾಭಿಧ. ಅವರು ಏನು ನಿರ್ಗುಣ ಬ್ರಹ್ಮ ಹೇಳ್ತಾನಲ್ಲ ಅದು ಎಂಥದ್ದು ಅಂತಂದರೆ ಅವಿದ್ಯಮಾನ, ಯಾವತ್ತೂ ಇಲ್ಲ, ಕಾಲತ್ರಯದಲ್ಲಿ ಇಲ್ಲ, ಅತ್ಯಂತ ಅಸತ್. ನಿರ್ಗುಣವಾದ ವಸ್ತು ಒಂದು ಇರ್ಲಿಕ್ಕೆ ಸಾಧ್ಯ ಇದೆಯಾ? ವಸ್ತು ಅಂತಂದ ಮೇಲೆ ಅದರಲ್ಲಿ ಏನಾದರೂ ಒಂದು ಗುಣ ಇರಲೇಬೇಕು. ಅದರಿಂದ ಅತ್ಯಂತ ಅಸತ್. ಅವರೇನು ಹೇಳ್ತಾ ಇದ್ದಾರೆ? ದ್ವಯ ಶಬ್ದ ದ್ವಿತೀಯ ವಸ್ತುವನ್ನು ಹೇಳ್ತಾ ಇದೆ. ಆ ದ್ವಿತೀಯ ಶಬ್ದವಾಚ್ಯನಾದವನು ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅಂತಂದರೆ ಶಶವಿಷಾಣಕ್ಕೆ ಸಮಾನ. ಶಶಿವಿಷಾಣದಲ್ಲೂ ಏನೂ ಇಲ್ಲ, ನಿರ್ಗುಣನಲ್ಲೂ ಏನಿಲ್ಲ, ಅದು ಅತ್ಯಂತ ಅಸತ್ ಅಂತ ಆಯಿತು. ಇಂತಹ ಅತ್ಯಂತ ಅಸತ್ತಾದ ಬ್ರಹ್ಮ ಎಂಬತಕ್ಕಂಥ ಅರ್ಥ ಯಾರಿಗೆ ತೋರುತ್ತೆ? ಯಾರಲ್ಲಿ ದೋಷವುಳ್ಳ ಮನಸ್ಸಿದೆಯೋ ಅವರಿಗೆ ತೋರುತ್ತೆ. ಅದರಿಂದ ಅದು ಸರಿಯಾದ ತತ್ವ ಅಲ್ಲವೇ ಅಲ್ಲ. ದೋಷದಿಂದ ಕಂಡಿದ್ದು ಸರಿಯಾ? ಕೆಲವು ಸರ್ತಿ ಕಣ್ಣಿಂದ ನೋಡಿರ್ತೇವೆ, ಸರಿ ಕಾಣಲ್ಲ, ಕನ್ನಡಕ ಹಾಕ್ಕೊಂಡು ನೋಡಬೇಕಾಗುತ್ತೆ ಅಲ್ವಾ? ಹಂಗಾರೆ ದೋಷಯುಕ್ತವಾದ ಕಣ್ಣಿನಿಂದ ಕಂಡಿದ್ದು ಅದು ಸರಿಯಲ್ಲ, ನಿರ್ದುಷ್ಟವಾದ ಇಂದ್ರಿಯದಿಂದ ನೋಡಬೇಕು. ಹಾಗೆ ಇಲ್ಲೂ ಕೂಡ ನಿರ್ದುಷ್ಟವಾದ ಮನಸ್ಸಿನಿಂದ ಪರಮಾತ್ಮನನ್ನು ವಿಚಾರ ಮಾಡಬೇಕು. ಆವಾಗ ಅಚ್ಯುತಾಭಿಧ, ಅವನಲ್ಲಿ ಯಾವ ದೋಷವೂ ಇಲ್ಲ, ಗುಣಪೂರ್ಣನಾಗಿದ್ದಾನೆ. ಅಂತಹ ಪರಮಾತ್ಮನೇ ಆ ಶ್ರುತಿಯಿಂದ ವಾಕ್ಯದಿಂದ ತಿಳಿದು ಬರ್ತಾನೆ. ಅವಿದ್ಯಮಾನ ಹಿ ಅತ್ಯಂತ ಅಸತ್ ಅಸನ್ ಅಪಿ ಅಂದರೆ ಅದಕ್ಕೆ ಅರ್ಥ ಅವಿದ್ಯಮಾನ ಅನ್ನೋದರ ಅರ್ಥ ಅತ್ಯಂತ ಅಸನ್ನಪಿ ಅಂತ ಅರ್ಥ. ಮೂರು ಕಾಲದಲ್ಲಿಯೂ ಇಲ್ಲದೇ ಇರತಕ್ಕಂಥದ್ದು ದ್ವಯಶಬ್ದಿತಃ. ದ್ವಯ ಎಂತಕ್ಕಂತಹ ಶಬ್ದದ ಅರ್ಥವಾದ ದ್ವಿತೀಯವಾದಂತಹದ್ದು ಅದು ನಿರ್ಗುಣಾಖ್ಯಾತ್ಮ, ನಿರ್ಗುಣ ಎಂಬಂತಹ ಹೆಸರಿನ ಆತ್ಮನು. ದುರ್ಧಿಯ ದೋಷ ತುಂಬಿದ ಮನಸ್ಸಿನಿಂದ ಧ್ಯಾತು
ಚಿಂತಿಸುವಂತಹ ಧ್ಯಾನ ಮಾಡುವಂತಹ ನೈರ್ಗುಣ್ಯವಾದಿನಃ ಆತ್ಮನು ಗುಣರಹಿತ ನಿರ್ಗುಣ ಎಂಬುದಾಗಿ ಪ್ರತಿಪಾದನೆ ಮಾಡುವವನಿಗೆ ಭಾತಿ ತೋರುತ್ತದೆ. ತು ಆದರೆ ತತ್ ಆ ನಿರ್ಗುಣಾತ್ಮನು ನ ತತ್ವಂ ತತ್ವ ಅಲ್ಲ. ಕಿಂತು ಆದರೆ ಅಚ್ಯುತಾವಿದ ಅಚ್ಯುತ ಎಂಬತಕ್ಕಂತಹ ಹೆಸರಿನ ದೋಷರಹಿತನಾದ ಗುಣಪೂರ್ಣನಾದ ಪರಮಾತ್ಮನು ತತ್ವಂ ತತ್ವ ಆಗಿದ್ದಾನೆ. ಅವಿದ್ಯಮಾನ ಹಿ ಅದಕ್ಕರ್ಥ ಅತ್ಯಂತ ಅಸನ್ ಅಪಿ ಅಂತ. ಮೂರು ಕಾಲದಲ್ಲಿಯೂ ಇಲ್ಲದೇ ಇರುವಂತಹ ದ್ವಯಶಬ್ದಿತ ದ್ವಯ ಎಂತಕ್ಕಂಥ ಶಬ್ದದ ಅರ್ಥವಾದ ದ್ವಿತೀಯ ಎರಡನೇದಾದಂತಹ ನಿರ್ಗುಣಾಖ್ಯಾತ್ಮ ನಿರ್ಗುಣ ಎಂಬತಕ್ಕಂಥ ಹೆಸರಿನ ಆತ್ಮನು ದುರ್ಧಿಯ ದೋಷ ತುಂಬಿದ ಮನಸ್ಸಿನಿಂದ ಧ್ಯಾತು ಆಲೋಚನೆ ಮಾಡುವಂತಹ ನೈರ್ಗುಣ್ಯವಾದಿನಃ ಬ್ರಹ್ಮನು ನಿರ್ಗುಣ ಎಂಬುದಾಗಿ ಹೇಳುವವನಿಗೆ ಭಾತಿ ತೋರುತ್ತದೆ. ತು ಆದರೆ ತತ್ ಆ ನಿರ್ಗುಣ ಅಥವಾ ಕಾಲತ್ರಯದಲ್ಲಿ ಇಲ್ಲದೇ ಇರುವಂತಹ ಯಾವ ವಸ್ತು ನಿರ್ಗುಣ ಇದ್ದಾನೋ ತತ್ ಅದು ನ ತತ್ವಂ ತತ್ವ ಅಲ್ಲ. ತು ಕಿಂತು ಆದರೆ ಅಚ್ಯುತಾವಿದ ದೋಷರಹಿತನಾದ ಗುಣಪೂರ್ಣನಾದ ಪರಮಾತ್ಮನು ತತ್ವಂ ತತ್ವ ಆಗಿದ್ದಾನೆ. ಅಸ್ಮಿನ್ ಪಕ್ಷೇಪಿ ಅವಿದ್ಯಮಾನ ಇತಿ ಶ್ಲೋಕಂ ಯೋಜಯತಿ. ಈ ದ್ವಯ ಶಬ್ದಕ್ಕೆ ದ್ವಿತೀಯ ಅಂತ ಅರ್ಥ. ಈ ಶ್ಲೋಕದಲ್ಲಿಯೂ ಕೂಡ ಆ ಯಾರು ನಿರ್ಗುಣ ಬ್ರಹ್ಮನನ್ನು ತಿಳಿದಿದ್ದಾನೋ ಅಂಥವನಿಗೇನೆ ಏನಾಗುತ್ತೆ, ದುಃಖ ಆಗುತ್ತೆ, ಭಯ ಆಗುತ್ತೆ ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಸ್ಮಿನ್ ಶ್ಲೋಕೆ ಪಕ್ಷೇಪಿ ಅವಿದ್ಯಮಾನ ಇತಿ ಶ್ಲೋಕಂ ಯೋಜಯತಿ. ನಾವು ಹೇಳಿದ್ದೇವಲ್ಲ ಏನಂತ, ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್. ನಿರ್ಗುಣ ಬ್ರಹ್ಮನ ಅಭಿಮಾನದಿಂದ ಭಯ ಆಗುತ್ತೆ. ಆ ಅರ್ಥದಲ್ಲಿಯೇ ಎರಡನೇ ಶ್ಲೋಕವನ್ನು ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವಿದ್ಯಮಾನ ಇತಿ ನಿರ್ಗುಣ ಬ್ರಹ್ಮಣ ಅಪ್ರಾಮಾಣಿಕತ್ವಾತ್ ಯಥಾಸ್ಥಿತ ಏವ ಶಬ್ದಾರ್ಥ ಅಂತ. ನಿರ್ಗುಣ ಬ್ರಹ್ಮ ಇದ್ದಾನಲ್ಲ ಅವನಿಗೆ ಪ್ರಮಾಣವೇ ಇಲ್ಲ. ನಿರ್ಗುಣ ಬ್ರಹ್ಮನ ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ, ಅಪ್ರಾಮಾಣಿಕ. ಆದ್ದರಿಂದಾಗಿ ಯಥಾಸ್ಥಿತ ಏವ ಅರ್ಥ ಅಂತ. ಅದಕ್ಕೇನು ಅರ್ಥ ಮಾಡಬೇಕು ಅಂತಂದರೆ, ಅವಿದ್ಯಮಾನ ಅಂದರೆ ಅತ್ಯಂತ ಅಸತ್, ಬ್ರಹ್ಮ ಅತ್ಯಂತ ಅಸತ್. ಅದು ಧ್ಯಾತು ಧಿಯ, ಯಾರಲ್ಲಿ ದೋಷ ಇದೆಯೋ ದುರ್ಧಿಯ ಅಂತ ಅರ್ಥ. ಧಿಯ ಅನ್ನೋದಕ್ಕೆ ಕೆಟ್ಟ ಬುದ್ಧಿ, ಅದರಿಂದ ತೋರುತ್ತೆ ಅಂತ. ಹಾಗಾದರೆ ಅದಕ್ಕೇನು ಅರ್ಥ ಆಯಿತು? ಅವಿದ್ಯಮಾನೋಪ್ಯವಭಾತಿ ದ್ವಯ ಧ್ಯಾತು ಧಿಯ ಸ್ವಪ್ನ ಮನೋರಥ ಯಥಾ ಅಂತ. ಇಲ್ಲಿ ಅವಿದ್ಯಮಾನ ಅಂದರೆ ಅತ್ಯಂತ ಅಸತ್ತವಾಗಿರ್ತಕ್ಕಂಥದ್ದು. ಅದು ಧ್ಯಾತು ಧಿಯ ಆಲೋಚನೆ ಮಾಡ್ತಕ್ಕಂತಹ ಧ್ಯಾನ ಮಾಡ್ತಕ್ಕಂಥವನ ದುರ್ಧಿಯ ಅಂತ ಅರ್ಥ. ಅದಕ್ಕೆ ಕೆಟ್ಟ ಬುದ್ಧಿಯಿಂದ ಅಂತಹ ಅತ್ಯಂತ ಅಸತ್ತಾಗಿರ್ತಕ್ಕಂಥದ್ದು ಅವಭಾತಿ ತೋರ್ತಾ ಇದೆ ಅಂತ. ಅದು ಹೇಗೆ? ಸ್ವಪ್ನ ಮನೋರಥೋ ಯಥ. ಸ್ವಪ್ನ ಪದಾರ್ಥಗಳು ಅದು ಎಚ್ಚರ ಕಾಲದಲ್ಲಿ ಇಲ್ಲ. ಎಚ್ಚರ ಕಾಲದಲ್ಲಿ ಆ ವಸ್ತುಗಳು ಏನಿತ್ತೋ ಅದೇ ಅಂತ ತಿಳಿತಾನೆ. ಸ್ವಪ್ನದಲ್ಲಿ ಜಾಗೃತ ಅವಸ್ಥೆಯಲ್ಲಿದ್ದ ವಸ್ತುವೇ ಸ್ವಪ್ನದಲ್ಲಿ ಕಂಡದ್ದು ಅಂತ ಹೇಳ್ತಾನೆ. ಅದು ಇಲ್ಲವೇ ಇಲ್ಲ, ಅದು ಅತ್ಯಂತ ಅಸತ್ಯ. ಜಾಗೃತ ಅವಸ್ಥೆಯಲ್ಲೇ ಇದ್ದದ್ದೇ ಸ್ವಪ್ನದಲ್ಲಿ ಕಂಡಿದೆ ಅಂತ ತಿಳಿದರೆ ಅದು ಅಲ್ಲವೇ ಅಲ್ಲ. ಅದನ್ನೇ ಸ್ವಪ್ನ ಮನೋರಥ ಯಥ. ನಿರ್ಗುಣನನ್ನು ಹೇಗೆ ತಿಳಿತಾನೆ ಅಂತಂದರೆ, ಸ್ವಪ್ನಾವಸ್ಥೆಯಲ್ಲಿ ಕಂಡಿದ್ದು ಜಾಗೃತ ಅವಸ್ಥೆಯಲ್ಲಿ ಕಂಡ ವಸ್ತು ತಿಳಿದ ಹಾಗೆ ಆ ನಿರ್ಗುಣನನ್ನು ಕೂಡ ತಿಳಿತಾ ಇದ್ದಾನೆ. ಆದರೆ ಜ್ಞಾನಿಯಾದವ, ಯಾರು ಸರಿಯಾದ ಜ್ಞಾನವನ್ನು ಹೊಂದಿದ್ದಾನೋ ಅಂತಹ ವ್ಯಕ್ತಿ ಅವನು ಮನಃ ಸಂಕಲ್ಪ ವಿಕಲ್ಪಕಂ ಮನಃ, ಆ ಬೇಕು ಮತ್ತು ಬೇಡ ಈ ರೀತಿಯಲ್ಲಿ ವಿಚಾರ ಮಾಡ್ತಕ್ಕಂಥ ಈ ಮನಸ್ಸನ್ನು ತತ್ರ ನಿರುಂಧ್ಯಾತ್, ಆ ಪರಮಾತ್ಮನಲ್ಲಿಯೇ ನೆಲೆಗೊಳಿಸಬೇಕು. ಆ ಪರಮಾತ್ಮನಲ್ಲಿ ಮನಸ್ಸನ್ನಿಡ್ತೇವೆ ಅಂತಂದರೆ ಅದರಿಂದ ತತಃ ಅಭಯಂ ಸ್ಯಾತ್, ಅದರಿಂದ ಮೋಕ್ಷರೂಪವಾದ ಫಲಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ಅರ್ಥ ಮಾಡಬೇಕು.
ಎಲ್ಲ ಭಾಷೆಯಲ್ಲಿ ಹಿಡಿತಾ ಇದೆ, ಅದರಿಂದಾಗಿ ಅರ್ಥ ಬರುತ್ತೆ. ಸಿದ್ಧಾಂತಕ್ಕೆ ಮಾತ್ರ ಅಷ್ಟೇ ಅಲ್ಲ, ಅದು ತತ್ವಕ್ಕೆ ವಿರೋಧವೂ ಆಗಬಾರದು. ಅದು ಯುಕ್ತಿ ಹೇಳಿ. ಭಗವಂತನ ಅನುಗ್ರಹ. ಇವಾಗಾದ್ರೂ ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಿದ್ದಾರೆ, ಆವಾಗೆಲ್ಲ ಅಷ್ಟು ಇಂಪ್ರೂವ್ಮೆಂಟು ಇಲ್ಲ. ಜ್ಞಾನಿಗಳು ಅಂದರೆ ಹಾಗೆ, ಅವರ ತಪಶಕ್ತಿ, ಅವರ ಅದೇ ತೇಜಸ್ಸು, ಅದರಿಂದಲೇ ಎಲ್ಲ. ಅದು ಏನು ಅದು ವಾದರಾಜರು ಹಾಕಿದ್ದು ಮೊದಲೇ ಇತ್ತು. ಯಾವಾಗ ಹಂಚಿದ್ದು ಕಾಪರ್ ಹಾಕಿದ್ದು. ಅಸ್ಮಾತ್ ಪದ್ಯದ್ವಯಾತ್ ಪೂರ್ವ ಪದ್ಯೇ ಸ್ಪಷ್ಟೋದಿತಃ ಕಿಲ ಉಪರ್ಯುಪರಿ ಚಕ್ರಾಂಕೋಧೋ ಅಧೋ ನಾರಾಯಣಶ್ಚಯಃ. ನಾವೇನು ಈಗ ಚರ್ಚೆ ಮಾಡ್ತಾ ಇದ್ದೇವೆ, ಅಸ್ಮಾತ್ ಪದ್ಯದ್ವಯಾತ್ ಪೂರ್ವ ಪದ್ಯ. ಈ ಶ್ಲೋಕ ಇದೆಯಲ್ಲ, ಪದ್ಯ ಇದೆಯಲ್ಲ, ಇದಕ್ಕಿಂತ ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ದಾರೆ? ಸ್ಪಷ್ಟೋದಿತ ಹಾಕಿಲ್ಲ, ಸ್ಪಷ್ಟವಾಗಿ ಅಚ್ಯುತನ ಬಗ್ಗೆ ಹೇಳಿದ್ದಾರೆ. ಈ ಶ್ಲೋಕ ಬಂದಿದೆಯಲ್ಲ, ಯಾವುದು? ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಎಂಬತಕ್ಕಂಥ ಶ್ಲೋಕ. ಹಾಗೆ ಅವಿದ್ಯಮಾನೋ ಹ್ಯವಭಾತಿ ಹಿದ್ವಯೋ ಎಂಬತಕ್ಕಂತಹ ಶ್ಲೋಕ. ಇದಕ್ಕಿಂತ ಹಿಂದೆ ಬಂದಿರತಕ್ಕಂತಹ ಏನು ಒಂದು ಶ್ಲೋಕ ಇದೆ, ಅಲ್ಲಿ ಯಾರನ್ನು ಉಪಾಸನೆ ಮಾಡಬೇಕು ಎಂಬತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಪಷ್ಟ ಉದಿತ ಕಿಲ, ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನರ್ಥ? ಅಚ್ಯುತ ಅಂದ್ರೇನು? ಗುಣಪರಿಪೂರ್ಣ ಎಂಬುದಾಗಿ ಅರ್ಥ. ಅಷ್ಟೇ ಅಲ್ಲ, ಆ ಪರಮಾತ್ಮನನ್ನು ಚಕ್ರಾಂಕ, ಚಕ್ರಪಾಣಿ ಎಂಬುದಾಗಿ ಹೇಳಿದ್ದಾರೆ. ಆ ಪರಮಾತ್ಮನನ್ನು ಚಕ್ರಾಂಕ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಪರಮಾತ್ಮ ಇದ್ದಾನಲ್ಲ, ಅವನು ಅಧೋದಹ ಅಂದರೆ ಹಿಂದೆ ಹಿಂದೆ ಇರತಕ್ಕಂಥದ್ದು. ಕೆಳಗೆ ಕೆಳಗೆ ಅಂದರೆ ಹಿಂಭಾಗದ ಹಿಂದಲ್ಲಿರ್ತಕ್ಕಂತಹ ಆ ಚಕ್ರಾಂಕ ಉಳ್ಳಂತಹ ವ್ಯಕ್ತಿ ಯಾರಾಗಬೇಕು? ನಾರಾಯಣನೇ ಆಗಬೇಕು. ಅದು ಬಿಟ್ಟು ನಿರ್ಗುಣನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿ ಚಕ್ರಪಾಣಿ ಅಂತ ವಾಕ್ಯವೂ ಇದೆ. ಚಕ್ರಪಾಣಿ ಉಳ್ಳವನು ಅಚ್ಯುತ, ಚ್ಯುತಿ ಇಲ್ಲದೆ ಇದ್ದವನು ಗುಣಪೂರ್ಣನಾದವನು. ಗುಣದಲ್ಲಿ ಚ್ಯುತಿ ಇಲ್ಲ, ಗುಣಪೂರ್ಣನಾದವನು ಅಂದರೆ ನಿರ್ಗುಣ ಅಂತ ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಅದರಿಂದ ದೋಷರಹಿತನಾದ, ಗುಣಪೂರ್ಣನಾದ, ಚಕ್ರ ರೂಪವಾದ ಆಯುಧವನ್ನು ಧಾರಣೆ ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ಹೇಳಿದ್ದಾರೆ. ಆದ್ದರಿಂದ ಸಗುಣ ಬ್ರಹ್ಮನೇ ಆಗಬೇಕಷ್ಟೇ ಹೊರತು ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರ್ಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅವನು ಅವಿದ್ಯಮಾನ, ಅವನು ಇಲ್ಲವೇ ಇಲ್ಲ, ಅವನು ಅತ್ಯಂತ ಅಸತ್. ಅವನು ದುರ್ಬುದ್ಧಿ ಉಳ್ಳವರಿಗೆ, ಬುದ್ಧಿಯಲ್ಲಿ ದೋಷ ಉಳ್ಳವರಿಗೆ ಕಾಣ್ತಾನೆ. ಯಾರಿಗೆ ಬುದ್ಧಿಯಲ್ಲಿ ದೋಷ ಇರುತ್ತೋ ಅಂಥವನಿಗೆ ಇಲ್ಲದೇ ಇದ್ದದ್ದು ಕಾಣಿಸುತ್ತೆ. ಶುಕ್ತಿಯಲ್ಲಿ ರಜತ ಕಾಣಿಸುತ್ತೆ. ಯಾರಿಗೆ ದೃಷ್ಟಿ ಸರಿ ಇಲ್ಲದೆ ಇದ್ದವನಿಗೆ ಶುಕ್ತಿಯಲ್ಲಿ ರಜತ ಕಾಣಿಸುತ್ತೆ. ಹಾಗೆಯೇ ಇಲ್ಲೂ ಕೂಡ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮ ನಿರ್ಗುಣ ಅಂತ ಕಾಣ್ತಾನೆ. ಯಾರಿಗೆ ಬುದ್ಧಿ ದೋಷ ಇರುತ್ತೋ ಅವರಿಗೆ ಕಾಣಿಸ್ತಾನೆ. ಅಸ್ಮಾತ್ ಈ ಪದ್ಯದ್ವಯಾತ್ ಎರಡು ಶ್ಲೋಕಗಳಿಗಿಂತ ಹಿಂದಿರುವಂತಹ ಪದ್ಯದಲ್ಲಿ
ಹಿಂದೆ ಹೇಳಿದಂತಹ ಅಚ್ಯುತಾವಿದ, ಅಚ್ಯುತ ಎಂಬತಕ್ಕಂತಹ ಪರಮಾತ್ಮನು ಸ್ಪಷ್ಟೋದಿತ ಕಿಲ, ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನಷ್ಟೇ. ಉಪರ್ಯುಪರಿ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಚಕ್ರಾಂಕ, ಚಕ್ರದ ಗುರುತನ್ನು ಹೊಂದಿರುವವನು, ಚಕ್ರದ ಚಿಹ್ನೆಯನ್ನು ಹೊಂದಿರುವವನು ಎಂಬುದಾಗಿ ಯಾವ ವ್ಯಕ್ತಿಯು ಸ್ಪಷ್ಟೋದಿತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನೋ, ಅಧೋಧ ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಯಾವ ನಾರಾಯಣನು ಸ್ಪಷ್ಟೋದಿತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನೋ ಸಹ ತತ್ವಂ, ಅವನೇ ತತ್ವ. ನಿರ್ಗುಣನ ತತ್ವ ಅಲ್ಲ, ನಾರಾಯಣನೇ ತತ್ವ. ಅಸ್ಮಾತ್ ಈ ಪದ್ಯದ್ವಯಾತ್, ಎರಡು ಪದ್ಯಗಳಿಗಿಂತ ಪೂರ್ವ ಪದ್ಯೆ ಹಿಂದಿನ ಪದ್ಯದಲ್ಲಿ ಅಚ್ಯುತಾಭಿದ, ಅಚ್ಯುತ ಎಂಬತಕ್ಕಂತಹ ವ್ಯಕ್ತಿಯು ಸ್ಪಷ್ಟೋದಿತ ಕಿಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನಷ್ಟೇ. ಉಪರ್ಯುಪರಿ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಚಕ್ರಾಂಕ, ಚಕ್ರವನ್ನು ಚಿಹ್ನೆಯನ್ನಾಗಿ ಹೊಂದಿದವನು ಚಕ್ರಪಾಣಿ ಎಂಬುದಾಗಿಯೂ ಯಾರು ಸ್ಪಷ್ಟೋದಿತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾನೋ, ಅಧೋಧ ಮತ್ತು ಹಿಂದಿನ ಶ್ಲೋಕದಲ್ಲಿ ಯಾವ ನಾರಾಯಣಯತಿ ಸಮರ್ಪಯೇತ್ತತ್ ಎಂಬುದಾಗಿ ನಾರಾಯಣನ ಸಮರ್ಪ ಎಂಬುದಾಗಿ ನಾರಾಯಣ ಶಬ್ದದಿಂದ ಉಕ್ತವಾಗಿದ್ದಾನೋ ಸಹ ಅವನು ತತ್ವ ಆಗಿದ್ದಾನೆ. ಹನ್ನೊಂದನೇ ಸ್ಕಂದ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣಿ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ. ಅದಕ್ಕೆ ಹೇಳಿದೆವು ಪೂರ್ವ ಅಧೋದಹ ಉಪರ್ಯುಪರಿ ಅಂತಂದ್ರೆ ಅಲ್ಲಿ ರಥಾಂಗಪಾಣಿ ಅಂತಿದೆ. ರಥಾಂಗಪಾಣಿ ಅಂತಂದ್ರೆ ಚಕ್ರ ಪಾಣಿ, ರಥಾಂಗ ಚಕ್ರ, ಅದನ್ನು ಕೈಯಲ್ಲಿ ಹಿಡಿದವನು ಅಂದರೆ ಚಕ್ರಾಂಕ, ಚಕ್ರದ ಚಿಹ್ನೆಯನ್ನು ಹೊಂದಿದವನು. ಇಲ್ಲ, ಆಗಲ್ಲ, ಅದು ಅವನೇ ಆಗಬೇಕು. ಅಷ್ಟೇ ಎಲ್ಲ ನಿರ್ಗುಣ ಆದರೆ ಚಕ್ರಾಂಕ ಹೇಗೆ? ನಿರವಯ ಆಗಿದೆ, ಅವನು ನಿರಾಕಾರ ಆಗಿಬಿಟ್ರೆ ಚಕ್ರ ಹಿಡಿಯೋದು ಹೇಗೆ? ಆಕಾರ ಇದ್ದರೆ ಚಕ್ರ ಹಿಡಿಬೋದು, ಕೈಯೇ ಇಲ್ಲ ಅಂದರೆ ಚಕ್ರ ಹಿಡಿಯೋದು, ಆಕಾರವೇ ಇಲ್ಲ ಅಂತ. ಅಂದರೆ ನಿರ್ಗುಣ ನಿರಾಕಾರ ಅಲ್ಲಿದೆ. ಸಗುಣ ಬ್ರಹ್ಮನನ್ನು ಹೇಳ್ತಾರೆ, ಎಲ್ಲ ಸಗುಣನನ್ನು ಹೇಳ್ತಾರೆ, ನಿರ್ಗುಣನ ಹೇಳಲೇ ಇಲ್ಲ. ನಿರ್ಗುಣನನ್ನು ಏನು ಹೇಳಲಿಕ್ಕೆ ಬರಲ್ಲ. ಯಥೋ ವಾಚೋ ನಿವರ್ತಂತೆ ಅಷ್ಟೇ ಹೇಳಲಿಕ್ಕೆ ಬರೋದು ನಿರ್ಗುಣನ ಬಗ್ಗೆ, ಬೇರೆ ಏನು ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಹೇಳಿದ್ದು ಹಿಂದಿನ ಪಾಠದಲ್ಲಿ, ಭಯಂ ದ್ವಿತೀಯಾಭಿನಿವೇಶದ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಅಂತಿದೆ. ಈಶಾದಪೇತಸ್ಯ ಅಂತಿದೆ, ಈಶನಿಂದ ದೂರ ಹೋದವನು, ಅವನಿಗೆ ಸಗುಣ ಬ್ರಹ್ಮನಿಂದ ದೂರ ಹೋದವನು, ಅವನಿಗೆ ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್. ಸಗುಣನಿಂದ ದ್ವಿತೀಯ ಯಾರು? ಹಾಗಾದರೆ ನಿರ್ಗುಣ ಬ್ರಹ್ಮದ ಭಯ ಅಂತಾನೆ ಅರ್ಥ. ಅದನ್ನೇ ಹೇಳಿದ್ರು. ನಿರ್ಗುಣ ಬ್ರಹ್ಮನ ಉಪಾಸನೆ ಸರಿಯೇ ಅಲ್ಲ, ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ಈಶಂ ಭಜೇತ್, ಆ ಭಜೇತ್ ಅಂತ ಹೇಳ್ತಾರೆ. ಹೌದು, ಶುಕ್ತಿ ಒಂದೇ ಇರೋದು, ರಜತ ತೋರ್ತಾ ಇಲ್ಲೋ ಹಾಗೆ ನಿರ್ಗುಣ ಮಾತ್ರ ಇರೋದು, ಸಗುಣ ತೋರ್ದ. ಹೌದು, ಈಗ ಸರ್ಪ ತೋರ್ತು, ಸರ್ಪ ತೋರಿದ್ದು ಇರೋದು ಹಗ್ಗ, ಆದರೆ ನಿಮಗೆ ಭಯ ಆಯ್ತೋ ಇಲ್ಲೋ, ಓಡ್ತಿರೋ ಇಲ್ಲೋ, ಎಲ್ಲ ಆಗುತ್ತೋ ಇಲ್ಲ. ಹಾಗೇನೆ ಸಗುಣನಲ್ಲಿ ಎಲ್ಲ ತೋರು, ನೀವು ಓಡಿದ್ರೆ ಇಲ್ಲ. ಹೌದು, ಸಗುಣನ ಹೇಳೋದೇ. ಯಾವ್ದ್ಯಾವ್ದು ಗುಣ ಹೇಳ್ತಾ ಇದೆಯೋ, ಯಾವ್ದ್ಯಾವ್ದು ಗುಣವನ್ನು ಹೇಳ್ತಾ ಇದೆಯೋ ಅದೆಲ್ಲ ಸಗುಣನಲ್ಲಿ ಹೇಳ್ತಾ ಇದೆ. ದ್ವಯಶಬ್ದಿತಃ
ದ್ವಿತೀಯ ಶಬ್ದ ಪರ್ಯಾಯ ದ್ವಯ ಶಬ್ದ ವಾಚ್ಯ. ಅಲ್ಲಿ ಹಿಂದಿನ ಶ್ಲೋಕಕ್ಕೆ ಅದು ದ್ವಯಶಬ್ದಿತ ಅಂತಿದೆ. ಅದಕ್ಕೇನರ್ಥ? ದ್ವಿತೀಯ ಶಬ್ದ ಪರ್ಯಾಯ ದ್ವಯ ಶಬ್ದ. ದ್ವಯ ಅಂದರೂ ದ್ವಿತೀಯ ಅಂದರೂ ಒಂದೇ ಅರ್ಥ. ಪೂರ್ವಪದ್ಯೆ ಅಂದರೆ ಕಿಂಚಿತ್ ವ್ಯವಧಾನೇನ ಪೂರ್ವಂ ವಿದ್ಯಮಾನ. ಪೂರ್ವ ಅಂದರೆ ಅವ್ಯವಹಿತ ಪೂರ್ವ ಅಂತಲ್ಲ, ಸ್ವಲ್ಪ ಹಿಂದೆ ಇರತಕ್ಕಂಥದ್ದು. ಅದಕ್ಕೆ ಕಿಂಚಿತ್ ವ್ಯವಧಾನೆ, ಸ್ವಲ್ಪ ವ್ಯವಧಾನ ಅಂದರೆ ತಡೆ ಇದ್ದು ಆಮೇಲೆ ಹಿಂದೆ ಇರತಕ್ಕಂಥದ್ದು. ಯಾವುದದು? ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಇತಿ ಪದ್ಯೆ ಅಂತ ಅರ್ಥ. ಪೂರ್ವಪದ್ಯ ಅಂದರೆ ಇದು. ಏನಂತ? ಅಚ್ಯುತಸ್ಯ ಪಾದಾಂಬುಜ ಉಪಾಸನಂ ನಿತ್ಯಂ ಅತ್ರ ಅಕುತಿಶ್ಚಿದ್ಭಯಂ ಮನ್ಯೆ. ಯಾರು ಅಚ್ಯುತನ ಪಾದಾಂಬುಜ ಉಪಾಸನೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ನಿತ್ಯಂ ಯಾವಾಗಲೂ ಮಾಡ್ತಾ ಇದ್ದಾರೋ ಅವರಿಗೆ ಅತ್ರ ಈ ಸಂಸಾರದಲ್ಲಿಯೂ ಕೂಡ ಅಕುತಶ್ಚಿತ್ ಭಯಂ ಮನ್ಯೆ, ಯಾರಿಂದಲೂ ಭಯ ಇಲ್ಲ ಎಂಬುದಾಗಿ ತಿಳಿತೇನೆ ಎಂಬುದಾಗಿ ಅಚ್ಯುತ ಶಬ್ದ ಇದೆ. ಅಚ್ಯುತ ಅಂದ್ರೇನು? ಚ್ಯುತಿ ಇಲ್ಲದವನು. ಚ್ಯುತಿ ಇಲ್ಲ ಅಂತಂದರೆ ಗುಣದಲ್ಲಿ ಸ್ವಲ್ಪವೂ ಕಡಿಮೆ ಇಲ್ಲ, ಪೂರ್ಣವಾದ ಗುಣವುಳ್ಳವನು. ಹಾಗೆ ಉಪರ್ವಿಪರಿ ಅಂತಿದೆ, ಅದಕ್ಕೆ ಹೇಳ್ತಾರೆ ಅವ್ಯವಹಿತ ಉಪರಿತನೇ ಅಂತ. ಉಪರ್ವಿಪರಿ ಅಂದರೆ ಈ ಶ್ಲೋಕದ ಮುಂದಿನ ಶ್ಲೋಕ. ಅಲ್ಲೇನಿದೆ ಅಂತಂದರೆ ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ ಜನ್ಮಾನಿ ಕರ್ಮಾಣಿ ಜಯಾನಿ ಲೋಕೆ ಇತಿ ಪದ್ಯ. ಅಲ್ಲಿ ಯಾರು ಲೋಕೆ ಈ ಲೋಕದಲ್ಲಿ ರಥಾಂಗಪಾಣೇ ಸುಭದ್ರಾಣಿ ಜನ್ಮಾನಿ ಕರ್ಮಾಣಿ ಚ ಶೃಣ್ವನ್, ಯಾರು ಈ ಲೋಕದಲ್ಲಿ ಕೈಯಲ್ಲಿ ಚಕ್ರವನ್ನು ಹಿಡಿದಿರುವಂತಹ ಪರಮಾತ್ಮನ ಸುಭದ್ರಾಣಿ ಮಂಗಳಮಯವಾಗಿರ್ತಕ್ಕಂತಹ ಜನ್ಮಾನಿ ಅವತಾರಗಳು, ಕರ್ಮಾಣಿ ಲೀಲೆಗಳು, ಇದನ್ನು ಯಾರು ಶ್ರವಣ ಮಾಡ್ತಾನೋ ಎಂಬುದಾಗಿ ಭಗವಂತನನ್ನು ಚಕ್ರಾಂಗಪಾಣಿ ಅಂತ ಹೇಳಿದ್ದಾರೆ. ಅದರಿಂದ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಭಾಗ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಶ್ಲೋಕ ಶ್ಲೋಕ ಸ್ವಲ್ಪ ಆಗಿದೆ ಅಷ್ಟೇ, ಪೂರ ಆಗಿಲ್ಲ. ಕೊರೋನಾ ಟೈಮಲ್ಲಿ ಸ್ವಲ್ಪ ಆಗಿದೆ. ಸ್ವಲ್ಪ ಅದು 3ನೇ ಸ್ಕಂದ ತನಕ ಆಗಿದೆ. 3ನೇ ಸ್ಕಂದ ತನಕ ಆಗಿದೆ. ಭಾಗವತ ಸಾರೋದ್ಧಾರ ಅಲ್ಲ, ಭಾಗವತವೇ ಶ್ಲೋಕ 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 ಅರ್ಥ. ಭಾಗವತ ಸಾರೋದ್ಧಾರ ಬೇರೆ. ಹಾಂ, ಅದು ಹೇಳಿ. ಹಾಂ, ಅದು ಭಾಗವತ ಸಾರೋದ್ಧಾರ ಆಗಿದೆ. ಭಾಗವತ ಸಾರೋದ್ಧಾರ ಆಗಿದೆ. ಅದು ಆಗ ಅವರು ಡಿವೈಡ್ ಮಾಡಲಿಲ್ಲ. ಹಾಂ, ಹೌದು. ಅದೆಲ್ಲ ನಾನು ನೋಡಿದೆ ವಾಟ್ಸಪ್ ಫೇಸ್ಬುಕ್ ಅದೆಲ್ಲ ಒಬ್ಬರು ಇದಕ್ಕೆ ಬರ್ತಾರೆ ಸುಧಾಪಾಠ. ಐ ಥಿಂಕ್ ಹ್ಯಾಂಡಿಕ್ಯಾಪ್ ಫೋಟೋ ಇಲ್ಲಿ ಹ್ಯಾಂಡಿಕ್ಯಾಪ್ ಸುಧಾಪಾಠಕ್ಕೆ ರಾಕೆಟ್ ಬಿಡ್ತಾರೆ. ಒಂದು ಡಿಸ್ಟರ್ಬ್ ಮಾಡೋದಿಲ್ಲ. ಅನ್ವಾಂಟೆಡ್ ಕ್ವಶನ್ ನಮಗೊಂದು ತಮಿಳು ಅರ್ಥ ಇದ್ದಂತ ನೀವೇನು ಹೇಳ್ತೀರ ಅನ್ನಂತ ನಮ್ಗೆ ಒಂದು ಮೀನಿಂಗ್ ಮತ್ತು ನೀವು ಹೇಳಿದಂತ ನಮಗೆ ಪಾಠ ಸಿಕ್ಕ ಬರೀ ನಮ್ಮ ಸಿಕ್ಕರೆ ನಾವು ಅವರು ಬೇಸಿಕ್ ಇಲ್ಲ ನಂಗೆ ಅದೇ ಆಸೆ. ಅದು ಬೇಸಿಕ್ ಯೂಟ್ಯೂಬ್ ಪಾಠ ತೆಗೆದುಕೊಂಡು ಮೀ ಅದರ ಜಿಜ್ಞಾಸು ಸಿಕ್ಕೋದು ಇದ್ದಾರೆ ನಮಗೆ ಗೊತ್ತಿಲ್ಲದೆ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ.
ಹೇಳಿ ಇವತ್ತು ನಾನು ರಾಜೇಶ್ ಮಾಡ್ತೀನಿ ಅವ್ರಿಗೆ ಬೇಸಿಕ್ ಇಲ್ಲ. ಅವ್ರು ಬರೋದಿದ್ರೆ ಮಿಸ್ಯೂಸ್ ಮಾಡೋಣ ನೋಡಿ ಹಂಗೆ ಅದು ಹೇಳಿದ್ರೆ ಗೊತ್ತಿಲ್ಲ ಅದೇ ನಾ ಇವತ್ತು ಹೇಳಿದೆ ಪಾಸ್ವರ್ಡ್ ಕೊಡಂದ್ರೆ ಯಾರು ಮಾಡಬೇಕಾಗುತ್ತೆ ಓಕೆ ಪಾಸ್ವರ್ಡ್ ಕೊಟ್ಟರೆ ಅದು ಒಳಗೆ ಹೋಗೋದು ಪಾಸ್ವರ್ಡ್ ಅಂದ್ರೆ ಅವ್ನು ಮಾಡಬೇಕು ಪಾಸ್ವರ್ಡ್ ಅವರೇ ಇರಬೇಕು ನನಗೆ ಕಾಪಿ ಅವರಿಗೆ ಅತ್ಯಂತ ಮೂರು ಜನಕ್ಕೆ ಕಾಪಿ ಮಾಡಿದ್ದಾರೆ PDF ಆಮೇಲೆ ಚೇಂಜ್ ಮಾಡ್ಬೋದು ಪಾಸ್ವರ್ಡ್ ಚೇಂಜ್ ಮಾಡಿ ಪೂರ್ತಿ ಪಾಠ ಯೂಟ್ಯೂಬ್ ಇಲ್ಲ ಪಾಠ ಅಂಬೋದು ತಿಂಗಳೇ ಒಮ್ಮೆ ತಿಂಗಳೇ ನಿತ್ಯ ಬಿಡಿ ನಮ್ಮ ಮೊದಲು ಅಪ್ಲೋಡ್ ಮಾಡಿ ಯಾವ್ದು ಮಾಡಬೇಕು ಪಾಠ ಏನಿಲ್ಲ ಎಷ್ಟು ಎಷ್ಟು ಪ್ರತಿನಿತ್ಯ ದಿವಸ 1 hour. ಅದು ಪ್ರತಿನಿತ್ಯ ಎಲ್ಲ 300 ಒಂದು ವರ್ಷ ನಾನು ಮಾಡ್ತೇನೆ ಸ್ವಲ್ಪ ತುಂಬ ಬಟ್ ಸ್ವಲ್ಪ ಆಯಿತು ಸರ್ ನಾನು ಮಾಡಿದ್ದೇನೆ ಕಳಿಸ್ತೀನಿ ಅಲ್ಲಿ ಇಟ್ಟು ಅವ್ರನ್ನ ಬಾತ್ ಹೇಳ ಬೆಂಗಳೂರಿಗೆ ಬರ್ತೇವೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ ಬನ್ನಿ. ಅಲ್ಲಿ ಅವ್ರನ್ನ ನೋಡಿದಾಗ ಅವ್ರ ಮನೆ ಬದಲೇ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಃ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಇತಿ ಪದ್ಯ. ಯಹ ಚಕ್ರಾಂಕಃ ಇತಿ ಅಸಾಧಾರಣಲಿಂಗವತ್ತಯ ಕೀರ್ತ್ಯತೆ. ಇಲ್ಲಿ ರಥಾಂಗಪಾಣಿ ಅಂತಿದೆಯಲ್ಲ ಅದರ ಅರ್ಥವನ್ನೇ ಚಕ್ರಾಂಕ ಅಂತ ಹೇಳೋದು. ಚಕ್ರಾಂಕ ಅಂತಂದರೆ ಇದು ಭಗವಂತನಲ್ಲಿ ಮಾತ್ರ ಇರ್ತಕ್ಕಂಥ ಧರ್ಮ, ಅಸಾಧಾರಣ ಧರ್ಮ. ಅವನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಕೂಡ ಈ ಚಕ್ರ ಕೈಯಲ್ಲಿ ಹಿಡ್ತಕ್ಕಂಥ ಧರ್ಮ ಅನ್ನೋದು ಇಲ್ವೇ ಇಲ್ಲ. ಚಕ್ರವನ್ನು ಕೈಯಲ್ಲಿ ಹಿಡಿದವನು ಈ ಧರ್ಮ ಇರೋದು ಭಗವಂತನಲ್ಲೇ ಇರತಕ್ಕಂಥದ್ದು. ಇವರನ್ನು ಪ್ರಾಣದೇವರನ್ನು ಮುಖ್ಯವಾಗಿ ಅವ್ರನ್ನ ಗದಾಭಯಕರಂ, ಗದ ಅಭಯ ಇರ್ಬೋದು. ಆದರೆ ಮುಖ್ಯ ಪ್ರಾಣದೇವರ ರೂಪ ಹೇಳಬೇಕಾದ್ರೆ ಆಚಾರ್ಯ ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದು ಧ್ಯಾಯೇದ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ ಅಂತ ಗದಾ ಅಭಯಕರ ಇದೇ ಅದು ಮುಖ್ಯವಾದ ಇದು. ಅದು ಈಗ ಭೀಮಸೇನ್ ದೇವರು ಗದೆ ಹಿಡಿದಿದ್ದಾರೆ, ಬಿಲ್ ಹಿಡಿಲಿಲ್ವಾ? ಹಿಡಿದಿದ್ದಾರೆ, ಆದರೆ ಗದೆಯೇ ಪ್ರಧಾನ. ಹಾಗೆ ದ್ವಾರಪಾಲಕರಿಗೂ ಇರುತ್ತೆ. ದ್ವಾರಪಾಲಕರಿಗೂ ಕೂಡ ಅವರು ಶಂಖಚಕ್ರವನ್ನು ಹಿಡ್ಕೊಂಡಿರ್ತಾರೆ. ಆದರೆ ಮುಖ್ಯ ಆಯುಧ ಚಕ್ರಪಾಣಿ ಅಂತ ಕರೆಯೋದು ಯಾರನ್ನ? ನಿಮ್ಮ ಮನೆ ಪಕ್ಕದಲ್ಲಿರೋ ಚಕ್ರಪಾಣಿ ಅಲ್ಲ, ಪದ್ಮನಾಭಾಚಾರ್ಯ ಮಗ ಚಕ್ರಪಾಣಿ ಅಲ್ಲ. ಪವರ್ ಇರುತ್ತೆ, ಈ ಪವರ್ ಏನು ಯಾವುದನ್ನ? ಶಂಖಚಕ್ರ ಅದೇ ಅವರದ್ದು ಮೂಲ ರೂಪದಲ್ಲಿರೋದು ಗದಾಭಯ. ಹಾಗೆ ಬೇರೆ ಕಡೆಯಲ್ಲಿ ಶಂಖಚಕ್ರವನ್ನು ಹಿಡಿದಿರ್ತಾರೆ. ಏನು ಅದು ಭಕ್ತರಿಗೆ ಉಪಾಸನೆಗೋಸ್ಕರ. ಭಗವಂತ ಯಾವ ರೀತಿಯಲ್ಲಿ ಅನೇಕ ಸಾಮ್ಯ ಇಲ್ಲ, ಅದು ಅದರಲ್ಲಿ ಆ ನಿಯಾಮಕ ಭಾವ ಇದ್ದೇ ಇರುತ್ತೆ. ಹೌದು. ಅಧೋದಹ ಅಂದರೆ ಅವ್ಯವಹಿತ ಅಧೋಭಾಗಸ್ಥೆ ಅಂತ. ಅಧೋದಹ ಅಂದರೆ ಅವ್ಯವಹಿತ ಹಿಂದಿರ್ತಕ್ಕಂಥದ್ದು. ಯಾವುದದು? ಇತಿ ಪದ್ಯೇ ಅಂತ ಕಾಯೇನ ವಾಚ ಮನಸೇಂದ್ರಿಯೇವ ಅಂತಕ್ಕಂತಹ ಶ್ಲೋಕದಲ್ಲಿ ಯಹ ನಾರಾಯಣ ನಾರಾಯಣಾಖ್ಯ ಅಸಾಧಾರಣ ನಾಮವಾನ್. ನಾರಾಯಣ ಅಂತ ಯಾರನ್ನು ಕರೀತಾರೆ? ನಾರಾಯಣ ಅಂದರೆ ಪರಮಾತ್ಮ ಅಂತಲೇ ಅರ್ಥ, ಹೊರತು ಯಾವುದೋ ನಾರಾಯಣ ಅಂತ ಅರ್ಥ ಅಲ್ಲ ಅಂತ. ನಾರಾಯಣ ನಾಮ ಅದು ಮುಖ್ಯ ದಿನ ಪರಮ ಮುಖ್ಯ ವೃತ್ತಿಯಿಂದ ಏತಿ ಸಮರ್ಪಯೇತ್ ಅಂತ ಹೇಳಿ. ಯಾವ ನಾರಾಯಣನಿಗೆ? ಯಾವುದೋ ನಾರಾಯಣ ಅಲ್ಲ, ಮತ್ತು ಅದು ಪರಮ ಮುಖ್ಯ ವೃತ್ತಿಯಿಂದ ಲೋಕದಲ್ಲಿಯೂ ಪ್ರಸಿದ್ಧನಾದಂತಹ
ಯಾವ ನಾರಾಯಣ ಇದ್ದಾನೋ ಅವನೇ ಇಟ್ಕೊಳ್ಬೇಕು. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಪ್ರಸಿದ್ಧನಾದವನು ನಾರಾಯಣ ಅಂದರೆ ಸಗುಣ ಬ್ರಹ್ಮ ಅಂತಲೇ ಅರ್ಥ. ಅವನಿಗೆ ಸಮರ್ಪಣೆ ಮಾಡಬೇಕು. ಇತಿ ಪೂರ್ವೇಣ ಅನ್ವಯ. ವಿಷ್ಣು ವಿಷಯಕ ಶ್ರುತಿದ್ವಯೇನ ಲಿಂಗೇನ ಚ ಅಸ್ಯ ಅಧ್ಯಾಯಸ್ಯ ವಿಷ್ಣಾವೇವ ತಾತ್ಪರ್ಯಂ ಅತಃ ಸ ಏವ ಪರತತ್ವಂ ಇತಿ ಭಾವಃ ಅಂತ. ವಿಷ್ಣು ವಿಷಯಕ ಶ್ರುತಿದ್ವಯೇನ ಅಂತ ವಿಷ್ಣುವನ್ನು ಹೇಳ್ತಕ್ಕಂಥ ಎರಡು ಪದ ಇದೆ. ಯಾವುದದು ಅಂತಂದರೆ ಹಿಂದೆ ಹೇಳಿದ್ದು ಅಚ್ಯುತಸ್ಯ ಪಾದೋಪಾಸನಂ ಅಂತ ಹೇಳಿದ್ದಾರೆ. ಹಾಗೆಯೇ ನಾರಾಯಣಾಯ ಎಂಬುದಾಗಿ ಎರಡು ಪ್ರಸಿದ್ಧವಾದಂತಹ ಶಬ್ದಗಳಿದೆ. ಹಾಗೆ ಲಿಂಗೇನ ಚ ಲಿಂಗ ಇದೆ, ರಥಾಂಗಪಾಣೆ ಅಂತ. ಇದರಿಂದಲೂ ಕೂಡ ಅಸ್ಯ ಅಧ್ಯಾಯಸ್ಯ ವಿಷ್ಣಾವೇವ ತಾತ್ಪರ್ಯಂ. ಶ್ರುತಿ ಅಲ್ಲ, ವೇದ ಅಂತ ಅರ್ಥ ಅಲ್ಲ. ಶ್ರುತಿ ಅಂದರೆ ಶಬ್ದದ ಶ್ರವಣ. ವಿಷ್ಣು ಎರಡು, ಅಚ್ಯುತಸ್ಯ ಅಂತ ಒಂದು, ಇನ್ನೊಂದು ನಾರಾಯಣಾಯ ಅಂತ. ಎರಡು ನಾರಾಯಣನ ಶಬ್ದಗಳ ಶ್ರವಣ ಇದೆ. ಹಾಗೆ ಲಿಂಗವೂ ಇದೆ, ರಥಾಂಗಪಾಣಿ. ಆದ್ದರಿಂದ ಈ ಎಲ್ಲ ವಿಷಯವೂ ಕೂಡ ಯಾರ ಬಗ್ಗೆ ಹೇಳ್ತಾ ಇದೆ? ವಿಷ್ಣುವಿನ ಬಗ್ಗೆ, ಸಗುಣ ಬ್ರಹ್ಮನ ಬಗ್ಗೆ ಹೇಳ್ತಾ ಇದೆ. ಅದರಿಂದ ಅದೇ ಪರತತ್ವ ಎಂಬುದಾಗಿ ಹೇಳದಂತೆ ಆಯಿತು. ದೈವತ್ವೇನಾಸದೀಶಾದೇಹೇ ವಾದ್ವಯಸ್ಯಾಗ್ರಹಾಚ್ಚಭೀಃ ಗುರುತ್ವೇನ ತು ತತ್ಸೇವಾ ಅಸೂಚಿಪೂರ್ವವಿಶೇಷಣಾತ್. ಏನು ಭಾಗವತದಲ್ಲಿ ದ್ವಯ ಅಂತಿದೆಯಲ್ಲ, ದ್ವಿತೀಯ ಅಂತ ಅರ್ಥ ಹೇಳೋದು. ಅದರಿಂದ ಮಾಯಾವಾದ ಮತ ಹೇಗೆ ನಿರಾಕರಣೆ ಮಾಡದಂತೆ ಆಯಿತು, ಅದರಂತೆ ಶೈವಾದಿ ಮತಗಳನ್ನು ಕೂಡ ಖಂಡನೆ ಮಾಡದಂತೆ ಆಯಿತು. ಶಿವಸರ್ವೋತ್ತಮತ್ವ ಯಾರು ಹೇಳುತ್ತಾರೆ? ಶಿವನೇ ಈ ಜಗತ್ತಿನಲ್ಲಿ ಉಪಾಸ್ಯನಾದಂತಹ ವ್ಯಕ್ತಿ, ಅವನ ಅನುಗ್ರಹದಿಂದಲೇ ಮೋಕ್ಷ ಎಂಬುದಾಗಿ ಹೇಳುತ್ತಾರೆ. ಅದನ್ನು ಕೂಡ ಖಂಡನೆ ಮಾಡದಂತೆ ಆಯಿತು ಶೈವರು, ಶೈವಾದಿ. ಇನ್ನು ಗಾಣಪತರು, ಸ್ಕಾಂದರು, ಶಾಕ್ತರು ಎಲ್ಲ ಇದ್ದಾರೆ. ಅವರನ್ನು ಕೂಡ ಖಂಡನೆ ಮಾಡದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಈಶಾ ಅಂತಂದರೆ ಯಾರು? ರುದ್ರ, ನಿಯಾಮಕ ರುದ್ರ. ಆದರೆ ಅಚ್ಯುತ, ನಾರಾಯಣ, ರಥಾಂಗಪಾಣಿ ಯಾರಲ್ಲ? ಶಿವ ಅಲ್ಲ, ಅವನು ತ್ರಿಶೂಲಿ ಅಲ್ವಾ? ಎಲ್ಲ ವಿಷ್ಣು ಇವನಿಂದ ಹುಟ್ಟಿದವರು, ರುದ್ರನಿಂದ ಹುಟ್ಟಿದವರು. ಮತ್ತೆ ಪ್ರಸಿದ್ಧವಾದ ಶ್ಲೋಕ ಇದೆಯಲ್ಲ, ಯಾ ಕುಂದೇಂದು ತುಷಾರಹಾರಧವಲ ದೇವೈ ಸದಾ ಪೂಜಿತ. ಅವಳು ಸರಸ್ವತಿ, ಅಚ್ಯುತ, ಬ್ರಹ್ಮ, ಇಂದ್ರ ಎಲ್ಲರಿಂದಲೂ ಕೂಡ ಅವಳು ಪೂಜಿಸಲ್ಪಟ್ಟವಳು ಅಂತ ಹೇಳ್ತಾರೆ. ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿ ದೇವೈ ಸದಾ ಪೂಜಿತ. ಅವಳೇ ಶ್ರೇಷ್ಠ. ಪಾಠ ಇದೆ. ಸುಳ್ಳು ಅಂತಾರೆ, ಸತ್ಯ ಅಂತ ಒಪ್ತಾರೆ. ಸರ್ವೋತ್ತಮತ್ವ ಇರೋದು ಬೇರೆ ಬೇರೆ ದೇವತೆಗಳಿಗೆ, ಅವರವರು ಆಯಾ ದೇವತೆಗಳಿಗೆ ಹೇಳ್ತಾರೆ. ಹೌದು, ಆ ಅಂಶದ ಹೌದು, ಅವರೇ. ಯಾರಿಲ್ಲ ಅಂತಲ್ಲ, ಎಲ್ಲರೂ ಅವರೇ. ಹೌದು ಹೌದು. ಯಾರು? ಅದಕ್ಕೆ ನಿಜವಾಗಿ ದ್ವೈತ ಒಪ್ಪಿದವರು ಅವರು. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ದ್ವೈತ
ಆದರೆ ನಿರ್ಗುಣ ಬ್ರಹ್ಮ ಸತ್ಯ, ಸಗುಣ ಬ್ರಹ್ಮ ಸುಳ್ಳು ಅಂತ. ಯಾಕೆಂದರೆ ಎರಡು ರೀತಿಯಾದ ಶ್ರುತಿವಾಕ್ಯ ಇದೆ. ಎರಡು ರೀತಿಯಾದ ಶ್ರುತಿವಾಕ್ಯ ಕೂಡಿಸ್ಬೇಕಾದ್ರಿಂದ ಅವರೇನು ಮಾಡಿದ್ರು, ಎರಡು ಬ್ರಹ್ಮನನ್ನು ಮಾಡಿದ್ರು. ಅವರವ್ರಿಗೆ ಯೋಗ್ಯವಾದದ್ದು ಅವರ ಪ್ರಾಪ್ತಿ ಆಗಬೇಕು, ಆಗುತ್ತೆ. ಹೌದೌದು. ರೆಕಾರ್ಡ್ ಮಾಡಿಬಿಟ್ಟು ಅಲ್ಲಿ ದೂರ ಹೇಳ್ತಾರೆ. ಅದೇ ಹೇಳ್ಬೇಡ ಆ ಸಮಯದಲ್ಲಿ ನಮ್ಮ ಕಟ್ ಮಾಡಿಬೇಕು. ದ್ವಿತೀಯ ಅಂದರೆ ಯಾವುದು ಅಂತಂದರೆ ಚೇತನ ಅಚೇತನ ಇದೆಲ್ಲವೂ ಕೂಡ ದ್ವಿತೀಯ ವಸ್ತುಗಳು. ಯಾಕೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರ ಭಗವಾನ್ ವಿಷ್ಣು ಅಂತ ಹೇಳಿದ್ರು. ಅದರಿಂದ ದ್ವಿತೀಯವಾದದ್ದು ಯಾರು ಅಂತಂದರೆ ಶಿವನೂ ಆಗ್ತಾನೆ, ಚತುರ್ಮುಖ ಬ್ರಹ್ಮನೂ ಆಗ್ತಾನೆ, ಉಳಿದವರೆಲ್ಲರನ್ನೂ ಕೂಡ ಸರ್ವೋತ್ತಮ ಅಂತ ಹೇಳಿದರೆ ದ್ವಿತೀಯಾಭಿನಿವೇಶತಃ ಭಯ. ಅದೇ ಅದನ್ನು ಖಂಡನೆ ಮಾಡಿದಂತೆ ಆಯಿತು. ಹಾಂ, ಹೇಗೆ ದ್ವಿತೀಯಾಭಿನಿವೇಶತಃ ವಿಷ್ಣುವನ್ನು ಬಿಟ್ಟು ಅವನಿಗಿಂತ ಬೇರೆಯಾದವರು ಯಾರು ಅಂತಂದರೆ ಉಳಿದೆಲ್ಲ ಬ್ರಹ್ಮ, ರುದ್ರ, ಶಕ್ತಿ, ಸ್ಕಂದ, ಗಣಪತಿ ಎಲ್ಲರೂ ಕೂಡ ದ್ವಿತೀಯ. ಅವರನ್ನು ಸರ್ವೋತ್ತಮ ಅಂತ ನೀವು ಉಪಾಸನೆ ಮಾಡ್ತೀರಾ ಅಂತಾದರೆ ಆವಾಗ ಭಯಂ ಸ್ಯಾತ್, ಅವರಿಗೆ ದುಃಖ, ಭಯ, ಅಂಧಂತಮಸ್ಸು ಮೊದಲಾದದ್ದು ಆಗುತ್ತೆ ಅಂತ. ಆದರೆ ಅವರನ್ನು ಹೇಗೆ ಮಾಡಬೇಕು ಅಂತಂದರೆ ದೇವತ್ವೇನ ಗುರುತ್ವೇನ, ಅವರನ್ನು ದೇವತೆಗಳನ್ನು ಉಪಾಸನೆ ಮಾಡಬೇಕು, ಅವರನ್ನು ಗುರುಗಳಂತ ಉಪಾಸನೆ ಮಾಡಬೇಕು. ಸರ್ವಥಾ ಉಪಾಸನೆ ಮಾಡಲೇಬಾರದು ಅಂತ ಹೇಳಲ್ಲ. ಹಾಂ, ಸರ್ವೋತ್ತಮತ್ವೇನ ಉಪಾಸನೆ ಮಾಡಬಾರ್ದು. ಅಪಿ ಗ್ರಾಹ್ಯಾ ಪರಿವಾರತಯ ಅಪಿ ಹೇಯಾ. ಹಾಂ, ಅವರು ಸರ್ವೋತ್ತಮರು ಎಂಬುದಾಗಿ ಪ್ರಧಾನತಃ ಹೇಯ. ಸರ್ವೋತ್ತಮತ್ವೇನ ಅವರು ಉಪಾಸನೆ ಮಾಡಬಾರ್ದು, ಸರ್ವತಾ ಉಪಾಸನೆ ಮಾಡಬಾರ್ದು ಅಂತಲ್ಲ, ಅವ್ರು ಉಪಾಸನೆ ಮಾಡಲೇಬೇಕು. ಹಾಂ, ಬರಲ್ಲ. ಹಾಂ, ಅವರ ಅನುಗ್ರಹ ಬೇಕೇ ಬೇಕು. ಅವರ ಅನುಗ್ರಹ ಇಲ್ಲ ಅಂತಾದರೆ ನಮಗೆ ಸಾಧನೆಯೇ ಮುಂದೆ ಹೋಗಲ್ಲ. ಅವ್ರನ್ನ ಯಾವ ರೀತಿ ಸರ್ವೋತ್ತಮತ್ವ ಉಪಾಸನೆ ಮಾಡ್ತೇವೆ ಅಂದರೆ ಅನುಗ್ರಹ ಮಾಡಲ್ಲ, ಉಪಾಸನೆ ಮಾಡಲಿಲ್ಲ ಅಂದರೆ ಅನುಗ್ರಹ ಇಲ್ಲವೇ ಇಲ್ಲ. ಹಾಗಾದರೆ ಅವರನ್ನು ದೇವತ್ವೇನ ಗುರುತ್ವೇನ ಅವರು ಉಪಾಸನೆ ಅಂತ. ಹಾಂ, ಹೌದು ಹೌದು ಹೌದು. ರುದ್ರದೇವರ ಅನುಗ್ರಹ ಆಗಲ್ಲ. ರುದ್ರದೇವರ ಅನುಗ್ರಹ ಆಗಲಿಲ್ಲ ಅಂತಂದರೆ ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿ ಬರಲ್ಲ. ಭಗವಂತನಲ್ಲಿ ಭಕ್ತಿ ಬರಲಿಲ್ಲ ಅಂತಾದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಒಂದು ಜನ್ಮದಲ್ಲಿಯೇ ನಾವು ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಲಿಲ್ಲ ಅಂತಾದರೆ ಆ ಜನ್ಮದ ಫಲ ಅನೇಕ ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ. ಒಂದು ಜನ್ಮದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಲಿಲ್ಲ ಅಂತಾದರೆ ಆ ಜನ್ಮದಲ್ಲಿ ನಾವು ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದೇ ಇದ್ದರಿಂದ ಅದರ ಫಲ ನೂರಾರು ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ. ಒಂದು ವರ್ಷ ಅಂದರೆ 365 ದಿನ ಆಯಿತು. ಹಾಗಾದರೆ 365 ಜನ್ಮ ಇಂಟು ಎಷ್ಟು ವರ್ಷ ಬದುಕಿದ್ದೀರೋ ಅಷ್ಟು ಹಾಕ್ಕೊಳ್ರಿ, ಅಷ್ಟು ಜನ್ಮಗಳಲ್ಲಿ ಅನುಭವಿಸ್ಬೇಕು. ಅಲ್ಲ, 350 ಇಂಟು ಪ್ಲಸ್ 60 ವರ್ಷ. ಅದೇ ಯೋಗ್ಯತೆ ಇದ್ದರೆ ಬದಲಾಗಬಹುದು, ಯೋಗ್ಯತೆ ಇಲ್ಲ ಅಂತಾದರೆ ಬದಲಾಗೋದೇ ಇಲ್ಲ. ಯೋಗ್ಯತೆ ಇದ್ದರೆ ಅಂದರೆ ಈಗ ನಾವು ಶ್ರವಣ ಕೇಳ್ತಾ ಇರ್ತೇವೆ, ವಿಭಾಗ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಅದು ಪರಿವರ್ತನ ಆಗುತ್ತೆ. ಹೌದು, ಬದಲಾಗುತ್ತೆ ಯೋಗ್ಯತೆ ಇದ್ದರೆ.
ಅಷ್ಟೇ ಅಲ್ಲ, ಕೇಳಲಿಕ್ಕೆ ಅವಕಾಶ ಸಿಗಬೇಕು. ಅದು ಆ ಕೇಳಲಿಕ್ಕೆ ಅವಕಾಶ ಸಿಗುತ್ತಲ್ಲ, ಅದು ಯೋಗ್ಯತೆ ಇದ್ರೆ ಸಿಗುತ್ತೆ. ಯೋಗ್ಯತೆ ಪ್ರಯತ್ನ ಮೇಲೆ ಇರ್ಬೇಕು. ಅಲ್ಲ, ಪ್ರಯತ್ನ ಸರಿ, ಆ ಯೋಗ್ಯತೆ ಇದ್ರೇನೆ ಇಲ್ಲ ಅಂದ್ರೆ ಸಿಗಲ್ಲ. ಆಮೇಲೆ ಜೀವನದ ಪ್ರಯತ್ನ, ಇಚ್ಛೆ ಅದೆಲ್ಲ ಬೇಕು. ಆ ಯೋಗ್ಯತೆ ಇದ್ರೆ ಉಳಿದಿದ್ದೆಲ್ಲ ಯೋಗ್ಯತೆ ಸ್ವರೂಪ ಇರಬೇಕು. ಈ ರೀತಿ ಅಂದ್ರೆ ಕಳಿಯುಗ ಫುಲ್ಲಾವೆ ಜನ್ಮ ಹಿಂದುತ್ತಾನೆ. ಅದಿರ್ಲಿ, ಆದರೂ ಆದರೆ ನಾವು ಯಾವಾಗಲೂ ಜನ್ಮ ಇದ್ರೂ ಕೂಡ ಜನ್ಮ ಸಾರ್ಥಕ ಆಗ್ಬೇಕು. ಪೂರ್ಣ ಶ್ರದ್ಧೆ ಇಲ್ಲ ಅಂತ ನಾವು ಮತ್ತು ಬೇರೆ ಪ್ರಶ್ನೆ ಕೇಳಬೇಕಾಗಿತ್ತು. ಹಾ ಪೂರ್ಣ ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ಮಕ್ಕಳು ಬೇರೆ ಏನೇನೋ ಪ್ರಶ್ನೆ ಕೇಳಬೇಕಾಗಿತ್ತು. ಆ ಪೂರ್ಣ ಶ್ರದ್ಧೆ ಇತ್ತು ಅಂದ್ರೆ ನಾವು ಅದನ್ನ ಪೂರ್ತಿ ಅರ್ಥ ಮಾಡಿಕೊಂಡು ಅಲ್ಲ, ಅದು ಪ್ರಶ್ನೆ ಕೇಳೋದು ಯಾಕೆ ಅಂತಂದ್ರೆ ನಮಗೆ ಡೌಟ್ ಇದ್ರೆ ಅದು ನಿಶ್ಚಯ ಆಗಲ್ಲ. ಹೌದು. ಆದ್ದರಿಂದ ಆ ನಿಶ್ಚಯ ಮಾಡ್ಕೊಳ್ಳಿಕ್ಕೋಸ್ಕರ ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು. ಅಂದ್ರೆ ಪ್ರಶ್ನೆ ಕೇಳಿದ ಮಾತ್ರಕ್ಕೆ ಅದು ತಪ್ಪು ಅಂತ ಆಗಲ್ಲ. ಸಂಶಯ ಉಳಿದಿರುತ್ತೆ. ಬೇರೆ ಏನೋ ಅಂತ ನನಗೆ ಸಂಶಯ ಜ್ಞಾನ ಇಲ್ಲ. ಇದೆ, ಅದಕ್ಕೋಸ್ಕರ ಪ್ರಶ್ನೆ ಬರುತ್ತೆ. ಸಂಶಯ ಇಟ್ಕೊಂಡು ಮುಂದೆ ಮಾಡಬೇಕು. ಹಾ. ಅಷ್ಟೇ ಇರ್ಬಾರ್ದು. ಅಲ್ಲ ಹೇಳಿದೆ, ಅದು ಹಿಂದಿನ ಪಾಠ ಸಂದರ್ಭ ಅಂದ್ರೆ ಏನು ಅರ್ಥ ಆಯ್ತು. ಮತ್ತೆ ಗೊತ್ತಾಯ್ತು. ಅದೆಲ್ಲ ಒಬ್ಬ ಸಂತ ಧರ್ಮ ಅನ್ನೋದು ಉಪಕಾರ ಆಗುತ್ತೆ. ಇದೆಷ್ಟು ಉಪಕಾರ ಆಗುತ್ತೆ ಅಷ್ಟು. ಇಂಥವೆಲ್ಲ ನಾವು ಕೇಳಲಿಕ್ಕೆ ಅದು ಹೇಳಿದ್ರೆ ಮುಂದೆ ಮಾಡ್ತಾರೆ. ಅದೇ ರಾಜರೇ ಅದನ್ನೇ ಮಾಡ್ತಾರೆ. ವಿಷಯ ಸತ್ವಿಷಯ ಅಂತ ಹೇಳ್ತೇವೆ. ಸಾಲ್ವ್ ಮಾಡ್ತಾರೆ. ಅದು ಸತ್ವಿಷಯ ಅಂತ ನಾವು ಪ್ರತ್ಯಕ್ಷ ನಾವು ಸಾಲ್ವ್ ಮಾಡ್ತಾರೆ. ಧರ್ಮದಲ್ಲಿ ಸಾಕು ಅಂತ ಅದನ್ನು ಬಾದು ಒಳ್ಳೆ ಒಳ್ಳೆ ಇದ್ದಾರೆ. ಇದು ಒಳ್ಳೆ ಮಾಡ್ತಾರೆ. ಮತ್ತೆ ಇದು ಸಮಯ ಸುಂದರಕಾಂಡ ಒಳಗೆ ಲಕ್ಷ್ಮಣ ದೇವರು ರಾಮದೇವ್ರ ಜೊತೆ ಮಾತಾಡ್ತಾರೆ. ಆಮೇಲೆ ಇದು ಸುಖಿನ ಕರ್ಕೊಂಡು ಬರ್ತಾರೆ. ಮುಂದೆ ಇಬ್ಬರು ಬಿಟ್ಟ ಮೇಲೆ ಇಟ್ಟುಕೊಂಡು ಬರ್ತಾರೆ. ಲಕ್ಷ್ಮಣರೇ ಇವ್ರು ತೂಕಿದ್ದಾರೆ, ಅದು ಶ್ರೇಷ್ಠನ ಲಕ್ಷ್ಮಣರೇ ಇವರು ಬಿಟ್ಟ ಮೇಲೆ ಇವ್ರು ಇಟ್ಕೊಳ್ತಾರೆ ಬಾಯ್ದರು ಕರ್ನಾಟಕ. ರಾಮದೇವರು ಒಂದು ಶೈಲಿ ಬಿಟ್ಟಿದ್ದಾರೆ, ಇವ್ರನ್ನ ಆಗ ಕಳಗ ಆಗ್ತಾರೆ ವಾಯುದೇವರು ಒಂದು ಕಳಗ ಇದ್ದಾರೆ, ಲಕ್ಷ್ಮಣ ದೇವರ ಮೇಲೆ ಕಳ್ಕಾಗಲ್ಲ. ತಾಯಿ ಮಗುನ ಎತ್ಕೋತಾಳೆ. ತಾಯಿ ಮಗುನ ಎತ್ಕೋತಾಳೋ ಇಲ್ಲೋ? ಅವಾಗ ತಾಯಿ ದೊಡ್ಡವಳು, ಮಗು ದೊಡ್ಡವಳು? ಮಗುನ ಎತ್ಕೊಂಡಿದ್ದಾರೆ. ಅಲ್ಲಿ ತಾಯಿ ಸ್ಥಾನ ಬರ್ತಾರೆ. ಹಾಗೆ ಮುಖ್ಯ ಪ್ರಾಣದರು ತಾಯಿ. ಆದ್ದರಿಂದ ಇವನಿಗೆ ಬಲ ಇಲ್ಲ, ಲಕ್ಷ್ಮಣನಿಗೆ, ಅದಕ್ಕೆ ಎತ್ಕೊಂಡ್ರು. ರಾಮನ ಎತ್ಕೊಂಡ್ರು, ಬಲ ಇಲ್ಲ ಅಂತಲ್ಲ, ರಾಮದೇವ ಎತ್ಕೊಂಡಿದ್ದರಿಂದ. ನಾವು ಮಗುನೇ ಎತ್ಕೋತೀವಿ, ಉತ್ಸವ ಮೂರ್ತಿನೇ ಎತ್ಕೋತೀವಿ. ಉತ್ಸವ ಮೂರ್ತಿ ಎತ್ಕೊಳ್ಳೋದು ಯಾಕೆ? ಭಕ್ತಿಯಿಂದ. ಮಗುನ ಎತ್ಕೊಳ್ಳೋದು ಯಾಕೆ? ಅಸಾಮರ್ಥ್ಯದಿಂದ, ಅದಕ್ಕೆ ಶಕ್ತಿ ಇಲ್ಲ ಅಂತ. ಹಾಗೆ ಲಕ್ಷ್ಮಣನ ಎತ್ಕೊಂಡಿದ್ದು ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ. ರಾಮನನ್ನು ಎತ್ಕೊಂಡಿದ್ದು ಭಕ್ತಿಯಿಂದ. ಲಕ್ಷ್ಮಣನ ಭಕ್ತಿಯಿಂದ ಎತ್ಕೊಳ್ಳಿಲ್ಲ. ಲಕ್ಷ್ಮಣನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಎತ್ಕೊಂಡಿದ್ದು, ರಾಮನ ಅನುಗ್ರಹ ಪಡಿಬೇಕು ಅಂತ ಎತ್ಕೊಂಡಿದ್ದು. ಹೌದು, ಲಕ್ಷ್ಮಣನ ಅನುಗ್ರಹ ಮಾಡಬೇಕು ಅಂತ ಎತ್ಕೊಂಡ, ರಾಮನ ಅನುಗ್ರಹ ಬರಲಿ ಅಂತ ಎತ್ಕೊಂಡ. ಮಾಡಿದ್ದು ಹೌದು, ಎರಡು ಮಾಡಿದ್ದು. ಒಂದು ಕಡೆಯಲ್ಲಿ ದೇವ್ರ ಪೆಟ್ಟಿಗೆ, ಇನ್ನೊಂದು ಕಡೆಯಲ್ಲಿ ಮಗು. ದೇವ್ರ ಪೆಟ್ಟಿಗೆ ಎತ್ತಿದ್ದು ಪುಣ್ಯ ಬರಲಿ ಅಂತ, ಮಗು ಎತ್ತಿದ್ದು ಅದಕ್ಕೆ ನಡಿಲಿಕ್ಕೆ ಬರಲ್ಲ, ಅದನ್ನು ಕರ್ಕೊಂಡು ಹೋಗ್ಬೇಕು. ಹಾಗೆ ಲಕ್ಷ್ಮಣ ಮತ್ತು ರಾಮ ಇವರನ್ನು ಹನುಮಂತ ಮಾಡಿದ್ದು, ಎರಡೂ ಸರಿ. ಪರಿವಾರ ದೇವತೆಯ ತೂಕ ತಪ್ಪು ಇಲ್ಲ. ಹಾಂ, ಪರಿವಾರ ದೇವತೆಯನ್ನ ತಪ್ಪಿಲ್ಲ. ಹೌದು, ಅದಕ್ಕೆ ತಾರತಮ್ಯದಲ್ಲಿ ಕಡಿಮೆ ಇದ್ದರೂ ಕೂಡ ಯಾರಿಗೆ ಸಾಮರ್ಥ್ಯ ಇಲ್ಲವೋ ಅವರಿಗೆ ಶಕ್ತಿ ಕೊಡಬೇಕಲ್ಲ, ಅವರಿಂದ ಕೆಲಸ ಮಾಡಿಸ್ಬೇಕಲ್ಲ. ಅದಕ್ಕೋಸ್ಕರ ಈಗ ನದಿ ದಾಟಬೇಕು, ಮಗುವಿಗೆ ದಾಟಲಿಕ್ಕಾಗಲ್ಲ. ಏನು ಮಾಡಬೇಕು? ಮಗುವಿನ ಹೊತ್ಕೊಂಡು ಹೋಗಬೇಕು. ಹಾಗೆ ಲಕ್ಷ್ಮಣನಿಗೆ ಈ ಸಂಸಾರ ಸಾಗರ ದಾಟಲಿಕ್ಕಾಗಲ್ಲ, ಅದಕ್ಕೆ ವಾಯುದೇವರ ಅನುಗ್ರಹ ಬೇಕು. ಅದಕ್ಕೋಸ್ಕರ ಅವರು ಹೆಗಲ ಮೇಲೆ ಕೂಡಿಸ್ಕೊಂಡು ದಾಟಿಸ್ಕೊಂಡು. ಇನ್ನೊಂದು ರಾಮದೇವರು ನಾ ಮಾತಾಡಲ್ಲ, ಲಕ್ಷ್ಮಣ ನೀವು ಮಾತಾಡಂತ ಹೇಳ್ತಾರೆ. ಯಾರ ಹತ್ರ? ಇವ ಹನುಮಂತ ದೇವರು ಫಸ್ಟ್ ನೋಡೋ ಸಮಯದಲ್ಲಿ ನೀವೇ ಮಾತಾಡಲ್ಲ, ನಾ ಮಾತಾಡಲ್ಲ, ನೀವು ಮಾತಾಡಲ್ಲ. ಅದು ಯಾಕೆ ರಾಮದೇವರು ಮಾತಾಡಲ್ಲ, ಲಕ್ಷ್ಮಣನೇ ಮಾತಾಡ್ತಾರೆ. ಯಾವಾಗಲೂ ಮನೆ ಬಾಗಿಲು ತೆಗೆಯೋದು ಯಾರು? ಸರ್ವೆಂಟ್. ಯಜಮಾನ ಒಳಗೆ ಕೂತಿರ್ತಾನೆ, ಬಾಗಿಲು ನೋಡು, ತೆಗಿ, ಯಾರು ಕೇಳು ಅಂತ
ಅಂತ ಹೇಳ್ತಾರೆ ಅಲ್ವಾ. ನಿಮ್ಮ ಮನೇಲಿ ನೀವು ಕೂತಿರ್ತೀರ, ಯಾರು ಕಾಲಿಂಗ್ ಬೆಲ್ ಮಾಡಿದ್ರೆ ಯಾರು ಸಣ್ಣವ್ರು ಇರ್ತಾರೋ ಯಾರು ನೋಡು ಅಂತೀರ. ಯಜಮಾನ ಅನ್ನೋದು ಗೊತ್ತಾಗುತ್ತೆ ಅವಾಗ ಅಲ್ವಾ. ಹಾಗೆ ರಾಮ ಲಕ್ಷ್ಮಣ ಮೂಲಕ ಮಾಡಿಸಿದ್ರಿಂದ ತಾನು ಸರ್ವನಿಯಾಮಕ ಅನ್ನೋದು ಗೊತ್ತಾಗ್ತದೆ. ಇಷ್ಟು ತುಂಬ ದಿವಸ ಇದು ನನ್ನ ತುಂಬ ಹತ್ತಿರ ಭಕ್ತ ಅವನಂತೆ ಮಾತಾಡ ಅಶ್ವತ್ಥ ನೀವು ಮಾತಾಡಂತ ಹೇಳ್ತಾರೆ, ಯಾಕೆ ಮಾತಾಡ್ತಾನೆ ಅದು ತುಂಬ ದಿವಸ ಡೌಟ್ ಇತ್ತು. ಹೋದ ಸಮಯದಲ್ಲಿ ಈಗ ಡೌಟ್ ಇತ್ತು, ಇದು ಯಾಕೆ ಇದು ಮಾಡ್ತಾನೆ ಇದು ಅಂತ ಇದು ಕ್ಲಿಯರ್ ಆಯ್ತಾ? ಇನ್ನೂ ಉಳಿತಾ? ಆಯ್ತು ಆಯ್ತು ಹಾಂ ಮತ್ತೆ ಉಳಿಬಾರ್ದು. ಹೌದು, ಇದು ಎರಡು ಡೌಟ್ ಇತ್ತು. ಇದು ತಾಳ್ಕೊಂಡ್ರೆ ಕೆಳಗೆ ಅದು ಅವನ ಹತ್ತು ಜನ ಅಂದ್ರೆ ಯಾರಿಗಂತ ನನಗೆ ಡೌಟ್. ಈಗ ತಾಯಿ ಸ್ಥಾನದಲ್ಲಿ ಕರೆಕ್ಟ್ ಭಗವಂತ ಭಕ್ತನ ಮಾತಾಡೋದು ಹೇಳ್ತಾನೆ. ಹೌದು, ಅವನೇ ಮಾಡಿಸೋದೆಲ್ಲ, ಅದಕ್ಕೆ ತೋರಿಸ್ತಾನೆ ಅಲ್ಲ. ಮತ್ತು ಮನೆಯಲ್ಲೂ ಹಾಗೆ ವ್ಯವಹಾರ. ಯಜಮಾನ ಬಂದು ಬಾಗಿಲು ತೆಗೆಯಲ್ಲ, ಯಾರೂ ಇಲ್ಲ ಅಂದರೆ ಅವ್ನು ಬಂದು ಬಾಗಿಲು ತೆಗಿತಾನೆ, ಮಾತಾಡಿಸ್ತಾನೆ. ಇದ್ದಾರೆ ಅಂತಂದರೆ ಉಳಿದವರೇ ಮಾತಾಡ್ಸೋದು. ಮನೆಯಲ್ಲಿ ನೀವು ಗಂಡ ಹೆಂಡತಿ ಇಬ್ಬರೇ ಇರೋದು, ನೀವು ಹೇಳ್ತೀರಾ ನೋಡು ಯಾರೋ ಬಂದರು ನೋಡು ಅಂತ. ಯಾಕೆ ನಿಮ್ಗೆ ಸ್ವಲ್ಪ ಹೆಂಡತಿಗಿಂತ ವಯಸ್ಸು ಜಾಸ್ತಿ ಅಂದರೆ ದೊಡ್ಡವರು ಅಂತ. ಹಾಗಾದರೆ ದೊಡ್ಡವರು ಸುಮ್ಮನಿರ್ತಾರೆ, ಸಣ್ಣವ್ರನ್ನೇ ಮಾತಾಡ್ಸೋದು. ಹಾಗೆ ಲಕ್ಷ್ಮಣನು ಕೂಡ ರಾಮನಿಗಿಂತ ಸಣ್ಣವನು, ಅವನು ಮಾತಾಡ್ತಾನೆ. ಅದರಿಂದ ಆ ಇತರ ದೇವತೆಗಳನ್ನು ನಾವು ದೇವಸ್ಥಾನದಲ್ಲಿ ಅಥವಾ ಗುರುಸ್ಥಾನದಲ್ಲಿ, ದೇವತಾತ್ಮ ಗುರುದೇವತಾತ್ಮ ಅವ್ರನ್ನ ದೇವತೆಗಳು ಗುರುಗಳು ಅಂತ ಅವ್ರನ್ನ ಭಜನೆ ಮಾಡಲೇಬೇಕು. ಸರ್ವೋತ್ತಮತ್ವೇನ ಯಾರನ್ನ ಪರಮಾತ್ಮನನ್ನೇ ಮಾಡಬೇಕು. ಅದು ಬಿಟ್ಟು ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್, ಅಂಥವರಿಗೆ ಭಯ ಎಂಬತಕ್ಕಂಥದ್ದು. ಅಷ್ಟೇ ಅಲ್ಲ, ಧ್ಯಾತು ಧಿಯ ಅವಿದ್ಯಮಾನ ಅವಭಾತಿ. ಯಾರು ರುದ್ರಾದಿಗಳನ್ನೇ ಸರ್ವೋತ್ತಮ ಅಂತ ಹೇಳ್ತಾರೋ ಅವರ ಮನಸ್ಸಿನಲ್ಲಿ ದೋಷ ಇರೋದರಿಂದಾಗಿ ಸರ್ವೋತ್ತಮರಲ್ಲದೇ ಇರತಕ್ಕಂತಹ ರುದ್ರಾದಿಗಳು ಸರ್ವೋತ್ತಮ ಅಂತ ತೋರ್ತಾರೆ. ಈ ರೀತಿಯಲ್ಲಿ ಆ ಮಾಯಾವಾದವನ್ನು ಖಂಡನೆ ಮಾಡಿದಂತೆ ಆಯಿತು, ಇತರ ಎಲ್ಲ ಮತಗಳನ್ನು ಕೂಡ ಈ ಎರಡು ಶ್ಲೋಕದಿಂದಲೇ ಖಂಡನೆ ಮಾಡಿದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ದೈವತ್ವೇನ ಚ ದೇವತೆಯಾಗಿ ಅಸದೀಶಾದೇಹೆ ಅಲ್ಲದೇ ಇರುವಂತಹ ಶಿವ, ಚತುರ್ಮುಖ ಬ್ರಹ್ಮ ಮೊದಲಾದ ದ್ವಯಸ್ಯ ವಿಷ್ಣುವಿಗಿಂತ ಭಿನ್ನರಾದ ಎರಡನೇ ವರ್ಗಕ್ಕೆ ಸೇರಿದವರಲ್ಲಿ ಆಗ್ರಹ ಪರದೇವತೆ ಎಂಬತಕ್ಕಂಥ ಅಭಿಮಾನದಿಂದ ಭೀಹಿ ವ ಅಧೋಗತೆಯೇ ಆಗುತ್ತದೆ. ಪೂರ್ವ ವಿಶೇಷಣಾತ್ ಹಿಂದಿನ ಪದ್ಯದಲ್ಲಿ ಹೇಳಿರುವಂತಹ ಬುಧಃ ಎಂಬತಕ್ಕಂಥ ಪದಕ್ಕೆ ಗುರುದೇವತಾತ್ಮ ಎಂಬತಕ್ಕಂತಹ ವಿಶೇಷಣ ಇರುವುದರಿಂದ ಗುರುತ್ವೇನ ಗುರು ಎಂಬತಕ್ಕಂತಹ ಭಾವದಿಂದ ತತ್ಸೇವಾ ಶಿವ, ಚತುರ್ಮುಖ ಬ್ರಹ್ಮ ಮೊದಲಾಗಿರ್ತಕ್ಕಂಥವರ ಸೇವೆಯು ಸೂಚಿಸಲ್ಪಟ್ಟಿದೆ. ದೇವತ್ವೇನ ಚ ಸರ್ವೋತ್ತಮ ದೇವತೆಯಾಗಿ ಅಸದೀಶಾದೇಹೆ ಇಲ್ಲದೇ ಇರುವಂತಹ ಈಶಾ ಆದಿ ರುದ್ರ ಬ್ರಹ್ಮ ಮೊದಲಾದಂತಹ ದ್ವಯಸ್ಯ ವಿಷ್ಣುವಿಗಿಂತ ದ್ವಿತೀಯರಾದಂಥವರ ಆಗ್ರಹಾತ್ ಪರದೇವತೆ ಎಂಬತಕ್ಕಂಥ ಅಭಿಮಾನದಿಂದ ಭೀಹಿ ವ ಭಯ ಎಂಬತಕ್ಕಂಥದ್ದು ಆಗುತ್ತದೆ. ಪೂರ್ವ ವಿಶೇಷಣಾತ್ ಬುಧ ಎಂಬುದಕ್ಕೆ ವಿಶೇಷಣವಾದ ಗುರುದೇವತಾತ್ಮ ಎಂಬತಕ್ಕಂತಹ ವಿಶೇಷಣ ಇರೋದರಿಂದ ಗುರುತ್ವೇನ ಗುರು ಎಂಬತಕ್ಕಂಥ ಭಾವದಿಂದ ತತ್ಸೇವ ರುದ್ರ ಬ್ರಹ್ಮಾದಿಗಳ ಸೇವೆಯು ಸೂಚಿಸಲ್ಪಟ್ಟಿದೆ. ಹೊಸ ಅರ್ಥಗಳು. ಗುರುತ್ವೇನ ತು ಆದರೆ ಭೀಹಿ ವ ಅವರನ್ನ ಪರದೇವತಾತ್ವೇನ ನೀವು ಉಪಾಸನೆ ಮಾಡಿದ್ರೆ ಭೀಹಿ ವ ಭಯ ಆಗುತ್ತೆ. ತು ಆದರೆ ಗುರುತ್ವೇನ ಉಪಾಸನೆ ಅಸೂಚಿ, ಗುರುತ್ವೇನ ಅವರ ಉಪಾಸನೆ ಸೇವೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. 10 ನಿಮಿಷ ಬಿಟ್ಟು, ವ್ಯಾಖ್ಯಾನ ಜಾಸ್ತಿ ಇದೆ.
ಏನು ಇಷ್ಟ ಎಲ್ಲ ಕಡೆ ಕಲಿಸ್ಬಿಡ್ತಾರೆ ಈ ಗ್ರೂಪ್ನಲ್ಲಿ ಒಬ್ರು ಕೇಳಿದ್ರು ಸಂಜೀವ್ ಅವರು ಇವ ಈ ಯುಕ್ತಿಮಲ್ಲಿಗ ಪಾಠ ನೀವು ಕಲಿಸಿದ್ದೆ ಹಾಗಾಗಿ ಭಾಳ ಅಪರೂಪ ಭಾಳ ಅಪರೂಪ ಇವರು ಬರೋದು ಊರಲ್ಲಿ ಬರೋದು ಅವರ ಸೆಲ್ವಾಡಿ ಕೃಷ್ಣ ಸೆಲ್ವಾಡಿ ಇವರು ಒಂದು ಯಾಣೇಶ್ವರ ಯಾರು ಕೊಟ್ಟ ಪ್ರಶ್ನೆ ಕೇಳೋದು ಒಳ್ಳೆ ಸಾಫ್ಟ್ ಕೊಂಚ ಇದು ಹ್ಯಾಂಡಿಕ್ಯಾಪ್ಡ್ ಅಂತ ಅದು ಕಾಲು ಸ್ವಲ್ಪ ಅವರಿಗೆ ವಯಸ್ಸಾಗಿದೆಯಲ್ಲ ಕಾಲು ನೋವು ಸರಿ